ಸಾಗರ ಹುಣ್ಣಿಮೆ ಕಂಡು. ಆ ಹಾಡು ನಿಮ್ಗೆ ಸಾಗರ ಹುಣ್ಣಿಮೆ ಅಲ್ಲಿಂದ ಬೇಕು. ಆಗ ನೀವು ಎಷ್ಟು ಮುಂದೆ ಮಾಡ್ಬೇಕು ಅದನ್ನ, ಕರೆಕ್ಟ್ ಆಗಿ ಅದನ್ನ ಅಲ್ಲಿ ಮೂವ್ ಮಾಡಿ, ಅಲ್ಲಿ ಕ್ಯೂ ಮಾಡಿ ಅದನ್ನ ಇಲ್ಲಿ ಆರಂಭ ಮಾಡೋದಿದೆಯಲ್ಲ, ದಟ್ ವಾಸ್ ಅ ಸ್ಕಿಲ್. ಕೆಲವರು ಅಮ್ಮ ಅಂತ ರಿಲೇಟ್ ಮಾಡ್ತಾರೆ ನನ್ನ, ನೀವು ನನ್ನ ಅಮ್ಮ ಅಂತಾರೆ. ಅವ್ರು ನಾನು ನೋಡೇ ಇಲ್ಲ, ನಂಗೆ ಅವ್ರು ಯಾರು ಗೊತ್ತಿಲ್ಲ. ಎಲ್ಲೋ ಧಾರವಾಡದಿಂದ, ಎಲ್ಲೋ ಗುಲ್ಬರ್ಗದಿಂದ ನಿಮ್ಮ ಧ್ವನಿ ಕೇಳಿದ್ರೆ ನನಗೆ ಅಮ್ಮನ ಧ್ವನಿ ಕೇಳ್ದಂಗಾಗುತ್ತೆ. ನನಗೆ ಅಮ್ಮ ಇಲ್ಲ. ಕನ್ನಡದ ಚಾನಲ್ ಮುಚ್ಚೋಗ್ತಾ ಇದೆ, ಕನ್ನಡದ ಪ್ರತಿಭಟನೆ ಮಾಡ್ತಾರಂತೆ ನಾರಾಯಣ್ ಗೌಡ್ರು ಅಂತ ಹಾಕಿದ್ದಾರೆ ಪೇಪರಲ್ಲೆಲ್ಲ ರಾಂಗ್ ರಿಪೋರ್ಟು, ಯಾವನು ಕೇಳಲ್ಲ ರೇಡಿಯೋ. ಒಂದು ಸ್ಥೂಲವಾದ ಒಂದು ಪರಿಚಯ ಕೊಡ್ಬೋದಾ, ಹೇಗೆ ನಮ್ಮ ರೇಡಿಯೋ ನಮ್ಮಲ್ಲಿ ಭಾರತದಲ್ಲಿ ಬೆಳೆದು ಬಂತು ಅದನ್ನ ಹೇಳಬಹುದಾ? ಜನರಲ್ ಆಗಿ ಯಾವುದೇ ಅಂಕಿಅಂಶಗಳು ನನ್ನ ಕೈನಲ್ಲಿ ಇಲ್ಲ, ನೆನಪಿನ ಒಂದು ಇದರಲ್ಲೇ ಹೇಳೋದಾದ್ರೆ, ರೇಡಿಯೋ ಆವಿಷ್ಕಾರ ಮಾರ್ಕೋನಿ ಮಾಡಿದ್ದು ಅದು ನಮಗೆಲ್ಲ ಗೊತ್ತು, ಮಾರ್ಕೋನಿ ಅಂತ ಹೇಳ್ತೀವಿ. ಅದಾದ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ರೇಡಿಯೋ ಸ್ವಲ್ಪ ಸ್ವಲ್ಪ ಬೆಳೀತಾ ಬಂತು. ಭಾರತದಲ್ಲಿ ಬ್ರಿಟಿಷ್ ಇದಿರುವಾಗ, ಆಧಿಪತ್ಯ ಬ್ರಿಟಿಷ್ ಇಂಡಿಯಾ ಇರುವಾಗ್ಲೇನೆ ಅಲ್ಲಲ್ಲಿ ರೇಡಿಯೋ ಕ್ಲಬ್ಗಳು ಅಂತ ಮಾಡ್ಕೊಂಡಿದ್ರು. ಅದು ಹೆಂಗೆ ಅಂದ್ರೆ, ಒಂದು ಸಣ್ಣ ಟ್ರಾನ್ಸ್ಮಿಟರ್ ಇಡೋದು, ಸುಮಾರು ಸುಮ್ಮನೆ ಸುತ್ತಮುತ್ತ ಒಂದಷ್ಟು ಜನಕ್ಕೆ ಅದು ಕೇಳಬೇಕು. ಒಂದು ಪುಟ್ಟದಾಗಿ ಅದು ಒಂದು ಟ್ರಾನ್ಸ್ಮಿಟರು. ಅದು ಏನಂದ್ರೆ, ಇವತ್ತೇನು ಡಿಶ್ ಅಂತ ಇಡ್ತಾರಲ್ಲ, ಆ ಥರ ಒಂದು ಟ್ರಾನ್ಸ್ಮಿಟರ್ ಮನೆ ಮೇಲೆ ಏನಾದ್ರು ಇಡೋರು ಇಟ್ಟು, ಅದು ಒಂದು ಸ್ವಲ್ಪ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಗೆ ಕೇಳೋ ಹಾಗೆ. ಅದೊಂಥರ ಬಹಳ ಪ್ರತಿಷ್ಠಿತರು ಕ್ಲಬ್ಗಳ ಮೂಲಕ ಅವರು ತಮ್ಮ ರೇಡಿಯೋಗಳನ್ನು ಮಾಡ್ಕೊಳ್ಳೋದು ಅದೊಂದು ಪ್ರತಿಷ್ಠಿತ ಸಂಗತಿಯಾಗಿತ್ತು. ಸೊ ರೇಡಿಯೋ ಕೇಳೋದು ಪ್ರತಿಷ್ಠಿತ ಸಂಗತಿ. ಈಗ ಕೇಳೋದು, ಹೌದು, ಕೇಳೋದು, ಆ ಕ್ಲಬ್ಬಲ್ಲಿ ನಾನು ಇದ್ದೀನಿ ಅಂತ ಹೇಳೋದು, ಅಲ್ಲಿ ಏನಾದರೂ ಮಾತಾಡೋದು, ಇದೆಲ್ಲ ಒಂದು ಪ್ರತಿಷ್ಠಿತ ಸಂಗತಿಯಾಗಿತ್ತು ಆಗ. ಅದಾದ ನಂತರ ಇದು ಬಹುಶಃ 1922ರಿಂದ 27ರ ಅವಧಿಯಲ್ಲಿ 5-6 ವರ್ಷ ಈ ಕ್ಲಬ್ ರೇಡಿಯೋಗಳಿದ್ವು. ಕ್ರಮೇಣ ಅದು ಜನಪ್ರಿಯವಾಗ್ತಾ 27ಕ್ಕೆ ಕನ್ಸಾಲಿಡೇಟ್ ಆಯಿತು. ಈ ಕ್ಲಬ್ ರೇಡಿಯೋಗಳನ್ನು ಒಂದು ಗುಂಪಿಗೆ ತಂದು 6 ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಒಂದು ಪಬ್ಲಿಕ್ ಬ್ರಾಡ್ಕಾಸ್ಟಿಂಗು ಶುರು ಆಯಿತು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತ ಅದು ಆರಂಭ ಆಯಿತು, IBC ಅಂತ ಹೇಳೋರಾಗ. ಮೊದಲು ಅದಕ್ಕಿಂತ ಮುಂಚೆ 1935ರಲ್ಲಿ ಮೈಸೂರಿನಲ್ಲಿ ಗೋಪಾಲಸ್ವಾಮಿ ಅನ್ನೋರು ಇದೇ ರೀತಿಯ ಕ್ಲಬ್ ರೇಡಿಯೋ ಅಲ್ಲದೆ ಇದ್ರೂ ರೇಡಿಯೋ ಪ್ರಸಾರವನ್ನು ಸ್ವಂತ ಅವರು ದುಡ್ಡು ಖರ್ಚು ಮಾಡಿ, ಅವರೇ ಎಲ್ಲೋ ಫಾರಿನ್ಗೆ ಹೋಗಿ ಒಂದು ಟ್ರಾನ್ಸ್ಮಿಟರ್ ತಂದು ಹಾಕಿ, ಅವ್ರ ಮಗನ ಕೈನಲ್ಲೇ ಅದನ್ನು ಟ್ರೈ ಮಾಡಿ ಕರ್ಕೊಂಡು ಬಂದು ಅಲ್ಲಿ ಸುತ್ತಮುತ್ತ ಇದ್ದವ್ರನ್ನೆಲ್ಲ ಕರ್ಕೊಂಡು ಬಂದು ಕಾರ್ಯಕ್ರಮಗಳನ್ನು ಕೊಡಿಸಿ ಮೈಸೂರಲ್ಲಿ ಅವರು ಅವರೇ ಆಕಾಶವಾಣಿ ಅನ್ನುವ ಹೆಸರನ್ನು ಕೊಟ್ಟಿದ್ದೇ ಗೋಪಾಲಸ್ವಾಮಿಯವರು, MB ಗೋಪಾಲಸ್ವಾಮಿಯವರು. ನಮ್ಮ ಮೈಸೂರಿನವರು ಕೊಟ್ಟಂತಹ ಪದ ಅದು, ಆಕಾಶವಾಣಿ ಪದ. ಆ ಗೋಪಾಲಸ್ವಾಮಿಯವರು ಮೊದಲು 35ನೇ ಇಸ್ವಿಯಲ್ಲಿ ಮೈಸೂರಿನ ರೇಡಿಯೋ ನಡೀತಾ ಇತ್ತು. ಹೀಗೆ ಬೇರೆ ಬೇರೆ ಕಡೆ ಈ ಕ್ಲಬ್ ರೇಡಿಯೋ ಥರನೇ ಮೈಸೂರಿನ ರೇಡಿಯೋ ಕೂಡ ಒಂದು ಖಾಸಗಿ ಕೇಂದ್ರದ ರೀತಿ ನಡೀತಾ ಇದ್ದಿದ್ದು. ಇದೆಲ್ಲ ಬಹುಶಃ 40-50ರ ದಶಕ ಅನ್ಕೋತೀನಿ. ಆ್ಯಕ್ಚುಲಿ ನನ್ನ ಅಂಕಿಅಂಶ ಇಲ್ಲ, ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಥಟ್ ಅಂತ ಬರ್ತಿಲ್ಲ. ಸೊ ಆ ದಶಕದಲ್ಲಿ ಇವೆಲ್ಲವನ್ನು ಒಗ್ಗೂಡಿಸಿ ಅದು ಸರ್ಕಾರದ ಅಂದರೆ ಕೇಂದ್ರದ ವ್ಯಾಪ್ತಿಗೆ ಬಂದಿದ್ದು. ಅದಾದ ನಂತರ ಮೊದಲು ಕಾರ್ಮಿಕ ಖಾತೆಯಲ್ಲಿತ್ತು ನಮ್ಮ ಆಕಾಶವಾಣಿ, ಮಿನಿಸ್ಟ್ರಿ ಆಫ್ ಲೇಬರಲ್ಲಿತ್ತು. ಅದಾದಮೇಲೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗಿಗೆ ಬಂದಿದ್ದು. ಹೀಗೆ ಒಂದೊಂದೇ ರೂಪಾಂತರ ಆಗ್ತಾ ಬಂತು. ಎಲ್ಲ ಕಡೆ 6 ಕೇಂದ್ರ ಇತ್ತು ಮೊದಲು ಕರ್ನಾಟಕದಲ್ಲಿ. ಅದಾದಮೇಲೆ ಇನ್ನಷ್ಟು ಕೇಂದ್ರಗಳು, FM ತಂತ್ರಜ್ಞಾನ ಬಂತು. ಹೀಗೆ ಒಂದು ರೇಡಿಯೋ ಇತಿಹಾಸ ಎಲ್ಲ ಇಡೀ ಭಾರತದಲ್ಲಿ ಇವತ್ತು 500 ಹತ್ತತ್ರ ಚಾನೆಲ್ಗಳನ್ನು ನಾವು ಇವತ್ತು ನೋಡ್ಬೋದು. ಖಾಸಗಿ ಅಲ್ಲ, ಬರೀ ಆಕಾಶವಾಣಿ ಮಾತ್ರ, ಖಾಸಗಿ ಬಿಟ್ಬಿಡಿ. ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು. ಖಾಸಗಿ ಸೇರಿಸಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಈಗ ನೋಡಿ, ಒಂದೊಂದು ಜಿಲ್ಲೆ, ಒಂದೊಂದು ರಾಜ್ಯದಲ್ಲಿ ಏನಿಲ್ಲ ಅಂದ್ರೂ 10 ಸ್ಟೇಷನ್ಗಳನ್ನು ನಾವು ನೋಡ್ಬೋದು, 10 ಕೇಂದ್ರಗಳು. ಒಂದು ರಾಜ್ಯಕ್ಕೆ 10 ಕೇಂದ್ರ ಅಂದರೆ ನಮ್ದು 30 ರಾಜ್ಯಕ್ಕೆ 300 ಕೇಂದ್ರ ನಮಗೆ ಅಲ್ಲೇ ಆಗೋಯ್ತು. ಅದಲ್ಲದೆ ಕೆಲವು ರಾಜ್ಯಗಳಲ್ಲಿ ಹೆಚ್ಚು ಕೇಂದ್ರಗಳು ಇವೆ, 12, 14, 16 ಕೇಂದ್ರಗಳಿದೆ. ಒಂದೇ ಕಡೆ 3-4 FM ಕೇಂದ್ರಗಳಿದೆ. ಹೀಗೆ ನಮ್ಮ ಪ್ರಸಾರ ವ್ಯಾಪ್ತಿ, ಲಿಸ್ನರ್ಸ್ ವ್ಯಾಪ್ತಿ ಎಲ್ಲ ದೊಡ್ಡದಾಗ್ತಾ ಬಂದಂಥದ್ದು. ಮತ್ತೆ ನೋಡಿ, ಆಕಾಶವಾಣಿಯ ಒಂದು ದೊಡ್ಡ ಶಕ್ತಿ ಏನಂತಂದ್ರೆ, ನಿಮಗೆ ಸರ್ಕಾರದ ಪೋಷಣೆ ಇರೋದ್ರಿಂದ ನೀವು ಜಾಹೀರಾತು ಮೇಲೆ ನಂಬಿಕೊಳ್ಳುವ ಅವಶ್ಯಕತೆ ಇಲ್ಲದೇ ಇರುವುದರಿಂದ ಕೂಡ ನಿಮ್ಮ ನಿಜವಾದ ಸಂಸ್ಕೃತಿ, ಆಯಾ ಪ್ರಾಂತ್ಯದ ಭಾಷೆ, ಅಲ್ಲಿನ ಜನಜೀವನವನ್ನು ಹಿಡಿಯೋದಕ್ಕೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನ ಮೀರಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ ಬಹುಶಃ ತಮಗೆ. ಅದು
ಸುಮಾರು 90ರ ದಶಕದವರೆಗೂ ಮಾತ್ರ. ಹಾಂ. ಇಲ್ಲಿ 90-95ರ ನಂತರ ಏನಾಯಿತು ಅಂದರೆ FM ಕೇಂದ್ರಗಳು ಬಂತು. ಇದಾದಮೇಲೆ ಒಂದು ಸ್ಟೇಜ್ ದಾಟ್ತು. ಈಗ ಟಿ ವಿ ಕೇಂದ್ರಗಳು ಬಂದಾದಮೇಲೆ ಪ್ರಸಾರ ಭಾರತೀಯ ಒಂದು ಕೈ ಕೆಳಗಡೆ ಅಡಿಯಲ್ಲಿ ನಾವೆಲ್ಲ ಬಂದ್ವಿ. ಅಂದರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗು ಮತ್ತು ಪ್ರಸಾರ ಭಾರತಿ ಬೋರ್ಡ್ ಮಾಡಬೇಕು, ಬೋರ್ಡ್ ಅಡಿಯಲ್ಲಿ ಕೆಲಸ ಮಾಡಬೇಕು. ಈಗ ಹೇಗೆ BSNL ಆಯಿತು, ಕಾರ್ಪೊರೇಷನ್ ಥರ ಆಗಬೇಕು, ಸ್ವತಂತ್ರ ಸ್ವಾಯತ್ತತೆ ಕೊಡಬೇಕು, ನಿಮ್ಮ ದುಡ್ಡನ್ನು ನೀವೇ ಅರ್ನ್ ಮಾಡಬೇಕು, ಮಾರ್ಕೆಟಿಂಗ್ ನೀವೇ ಮಾಡಬೇಕು. ಈ ರೀತಿಯಾದಂಥ ನಮ್ಮ ಕಾರ್ಯಕ್ರಮಗಳ ಮಾರ್ಕೆಟಿಂಗ್ ಶುರುವಾಯಿತು. ಕಾರ್ಯಕ್ರಮಗಳನ್ನು ಮಾರ್ಕೆಟಿಂಗ್ ಶುರುವಾಗಿ ಜಾಹೀರಾತುಗಳ ಮೇಲೆ ನಾವು ಡಿಪೆಂಡ್ ಆಗುವಂತಹ ಮತ್ತು ಸ್ಪರ್ಧೆಗೆ ಒಡ್ಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಮುಂದೆ ಇನ್ನೂ ಬೇರೆ ಬೇರೆ ರೂಪಾಂತರ ಪಡಿಬಹುದು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈಗ ಆ ಸ್ಪರ್ಧೆ ಮತ್ತು ಜಾಹೀರಾತುಗಳ ಆದಾಯದ ಮೇಲೆ ನಾವು ಡಿಪೆಂಡ್ ಆಗುವಂತಹ ಪರಿಸ್ಥಿತಿ ಈಗಿದೆ. ಸರ್ಕಾರನೇ ಪೂರ್ತಿ ಮಾಡುತ್ತೆ ಅಂತ ಇಲ್ಲ, ಸರ್ಕಾರದ ಒತ್ತಡ, ನೀವು ಜಾಹೀರಾತು ತನ್ನಿ, ಆದಾಯ ಬರಬೇಕು, ಈ ಇಲಾಖೆಯಿಂದ ಕೂಡ ನಮಗೆ ಇಷ್ಟ ಆದಾಯ ಬರಬೇಕು, ಇಲ್ಲಾಂದರೆ ಖರ್ಚಿಗೆ ಇದಿರೋಲ್ಲ ಅನ್ನುವಂತಹ ಒಂದು ಮಾತುಗಳು ಇವೆ. ಯಾಕೆಂದರೆ ಬೇರೆ ಖಾಸಗಿ ವಾಹಿನಿಗಳು ಆಗ ನೋಡಿ 90-70ರ ದಶಕದಲ್ಲಿ ನಾ ಹೇಳ್ದಂಗೆ ಒಂದು ಡಿಸ್ಕ್ನ ಕೇಳಬೇಕಂದ್ರೆ, ಹಾಡು ಕೇಳಬೇಕಂದ್ರೆ ನೀವು ಆಕಾಶವಾಣಿನೇ ಕೇಳಬೇಕಾಗ್ತಿತ್ತು. ಈಗ 10 ಮಾಧ್ಯಮಗಳಿದೆ. ಹಾಗಾಗಿ ಈಗ ಆಕಾಶವಾಣಿನೇ ಇದನ್ನು ಮಾಡುತ್ತೆ ಅನ್ನೋದು, ನಾವೇ ಇದರ ಒಡೆಯ ಅಂತ ನಾವೇನು ಹೇಳ್ತಾ ಇದ್ವಿ, ಅದನ್ನು ಬಹುಶಃ ನಾವೀಗ ಹೇಳೋಕ್ಕಾಗಲ್ವೋ ಏನೋ. ಸಂಸ್ಕೃತಿ ಪರಂಪರೆಯ ಟ್ರೆಡಿಷನ್ನ ಒಡೆಯ ನಾವೇ ಬೆಳೆಸಿದ್ದು, ಎಲ್ಲ ಪರಿಕಲ್ಪನೆಗಳು ನಾವೇ ಒಡೆಯರು ಅಂತ ಹೇಳ್ಬೋದು. ಈಗ ಯಾವುದೋ ಒಂದು ಮೇರೆ ಆವಾಸ್ ಅನ್ನುವಂಥ ಕಾರ್ಯಕ್ರಮ ಇರ್ಬೋದು, ಒಂದು ವಿಜ್ಞಾನ ಇರ್ಬೋದು, ಅಥವಾ ಯಾವುದೋ ಒಂದು ನೀವು ಹಾಡಿನ ಸ್ಪರ್ಧೆ ಇರ್ಬೋದು. ನೀವು ನೋಡಿ ಇವತ್ತಿನ ದಿನ ನಾವು ಖಾಸಗಿ ವಾಹಿನಿಗಳು ಹೋಗಿ ಏನು ಒಂದು ಹಾಲಲ್ಲಿ ಒಂದು ಪ್ರೋಗ್ರಾಮ್ನ ಮಾಡಿ ಜನಗಳನ್ನು ಕರೆದು ನಮ್ಮದೇ ಒಂದು ಆಹ್ವಾನಿತ ಶ್ರೋತೃಗಳು ಅಂತ ಮಾಡ್ತಾರೆ ಅಲ್ವಾ. ಇದನ್ನು 1952ರಲ್ಲಿ ಆಕಾಶವಾಣಿ ಮೊದಲು ಆರಂಭಿಸಿದ್ದು. ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಕಾರ್ಯಕ್ರಮಗಳು 70 ವರ್ಷದಿಂದನೇ. ಹಾಂ, ಅಂದರೆ ಬೈ ಇನ್ವಿಟೇಷನ್ ನೀವು ಜನಗಳನ್ನು ಕರೆದು ಅವರಿಗೆ ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡಿ, ಆ ಕಾರ್ಯಕ್ರಮನ ಲೈವ್ ಬ್ರಾಡ್ಕಾಸ್ಟ್ ಮಾಡಿ, ಮತ್ತೆ ಅದನ್ನು ರೆಕಾರ್ಡಿಂಗ್ ಮಾಡಿ, ಮತ್ತು ಅದನ್ನು ಕೂಡ ಮತ್ತೆ ಬ್ರಾಡ್ಕಾಸ್ಟ್ ಮಾಡುವಂಥದ್ದು. ಇದು ಶಾಸ್ತ್ರೀಯ ಸಂಗೀತದಲ್ಲಿ ಮೊದಲು ಆರಂಭ ಆಗಿದ್ದು. ಆಮೇಲೆ ಮಕ್ಕಳ ಕಾರ್ಯಕ್ರಮ, ವನಿತಾ ವಿಹಾರ, ಮಹಿಳೆಯರ ಕಾರ್ಯಕ್ರಮ ಎಲ್ಲವನ್ನು ಕೂಡ ಮಾಡ್ತಾ ಬಂತು. ಹೀಗೆ ಒಂದು ಪರಂಪರೆ. ಆಕಾಶವಾಣಿ ಅನ್ನೋದು ಒಬ್ಬರು ಇಬ್ಬರು ಅಲ್ಲವೇ ಅಲ್ಲ, ಅದೊಂದು ಪರಂಪರೆ. ಬಾನುಲಿ ಕಲಿಗಳು ಅಂತ ಒಂದು ಸಿರೀಸ್ ನಾನು ಮಾಡಿದ್ದೀನಿ. ಅದರಲ್ಲಿ ಕರ್ನಾಟಕದ ಬಾನುಲಿ ಇತಿಹಾಸ ಸಂಪೂರ್ಣವಾಗಿ ಅದರಲ್ಲಿ ಹೇಗೆ ಎಲ್ಲ ಕೇಂದ್ರಗಳು ಹೇಗೆ ಆರಂಭ ಆಯಿತು, ನಮ್ಮ ಹಿರಿಯ ಪ್ರಸಾರಕರು ಯಾರೆಲ್ಲ ಇದಕ್ಕೆ ಕೆಲಸ ಮಾಡಿದ್ರು, ಎಲ್ಲವೂ ಒಂದು ಗ್ಲಿಮ್ಸ್ ನಮ್ಗೆ ಅದರಲ್ಲಿ ಸಿಗುತ್ತೆ. ಆಸಕ್ತರು ಅದನ್ನು ನೋಡಬೇಕು ಅಥವಾ ತಿಳ್ಕೊಳ್ಬೇಕು ಅಂತ ನನಗೆ ತುಂಬ ಒಂಥರ ಅದು ಅನಿಸುತ್ತೆ. ನನಗೆ ಏನಿಲ್ಲ ಅಂದರೂ ಅದು ಉಳಿಯುತ್ತೆ ಅದು ಅಂತ. 52 ಸಂಚಿಕೆ. ಆಕಾಶವಾಣಿ ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು. ಅನೌನ್ಸರ್ಸ್ ಅಷ್ಟೇ ಅಲ್ಲ, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸ್ ಅಂದರೆ ಪ್ರಸಾರ ಕಾರ್ಯಕ್ರಮ ನಿರ್ವಾಹಕರು, ನಾಟಕ ವಿಭಾಗದಲ್ಲಿದ್ದವರು, ಕಾರ್ಯಕ್ರಮಗಳನ್ನು ನಿರ್ಮಾಪಕರು, ಪ್ರೊಡ್ಯೂಸ್ ಮಾಡ್ತಾ ಇದ್ದವರು, ಆರ್ಟಿಸ್ಟ್ಗಳು, ಅನೌನ್ಸರ್ಸ್ ಎಲ್ಲ ಇಡೀ ಆಕಾಶವಾಣಿಯಲ್ಲಿ. ಅಂದರೆ ತುಂಬ ಕಡಿಮೆ, ಅದು ಇನ್ನೂ 50 ಎಪಿಸೋಡ್ ಮಾಡೋಷ್ಟು ಮೆಟೀರಿಯಲ್ ಇತ್ತು. ಆದರೆ ನಮಗೆ ಅವಕಾಶ ಸಿಕ್ಕಿದ್ದು ಅಷ್ಟೇ. ಆದ್ದರಿಂದ ಅದನ್ನು ಸಣ್ಣದಾಗಿ ಹೇಳಿರುವಂಥದ್ದು 15 ನಿಮಿಷ ಅವಧಿ. ಅದು 52 ಎಪಿಸೋಡ್ ಇದೆ. ಅದು ಹೇಗೆ ಅಂದರೆ ವಸಂತ ಕವಲಿ ಅವರು ನಾಟಕ ಹೇಗೆ ಮಾಡಿದ್ರು. ಒಂದು ನಾಟಕ ನೀವು ಕೇಳಿದ್ರೆ ನಿಮಗೆ ಅದು ಚಿತ್ರ, ಅದು ನಾಟಕ ಅಷ್ಟೇ ಅಲ್ಲ, ಅದು ದೃಶ್ಯ ಬರೋದದು. ಆಮೇಲೆ ಬಾನುಲಿಗೆ ಬರೆಯುವ ಟೆಕ್ನಿಕೇ ಬೇರೆ. ನೀವು ಇವಾಗ ಏನೋ ಒಂದು ನ್ಯೂಸ್ ಪೇಪರಲ್ಲಿ ನ್ಯೂಸನ್ನ ಓದಿದ್ರೆ ಅದನ್ನು ಓದುವಿಕೆಗೂ ಪ್ರೆಸೆಂಟ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದು ನೀವು ನಮ್ಮ ಕಲಾ ಮಾಧ್ಯಮ ಪರಮೇಶ್ವರ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ಎಲ್ಲರೂ ಓದೋಕ್ಕೂ ಮಾತಾಡೋಕ್ಕೂ ವ್ಯತ್ಯಾಸ ಇದೆ. ಹಾಗೆ ಆ ಪ್ರೆಸೆಂಟೇಷನ್ನು ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ತುಂಬ ಗಮನಿಸುವಂಥದ್ದು, ಕಲಿಯುವಂಥದ್ದು. ಬಹುಶಃ ಉತ್ತಮ ಕನ್ನಡ ಮತ್ತು ಕನ್ನಡದ ಯಾರಾದರೂ ನಂಗೆ ಕನ್ನಡ ಒಳ್ಳೆ ಕನ್ನಡ ಮಾತಾಡಬೇಕಂದ್ರೆ ಆಕಾಶವಾಣಿಯ ಹಿಂದಿನ ಕಾರ್ಯಕ್ರಮಗಳನ್ನು ಕೇಳಬೇಕು. ಇವತ್ತಿಗೂ ಇದೆ ನಮ್ಮಲ್ಲಿ, ಅದೇ ಕನ್ನಡವನ್ನು ಉಳಿಸ್ಕೊಂಡಿದ್ದೀವಿ. ಆದರೂ ನಮ್ಮ ಧ್ವನಿಮುದ್ರಣ ಭಂಡಾರದ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಆ ಇತಿಹಾಸ ನಮ್ಮ ಕಣ್ಮುಂದೆ ತೆರ್ಕೊಳ್ಳುತ್ತೆ ಅಂತ ನಂಗೆ ಅನಿಸುತ್ತೆ.
ಹಳೆಯ ನಿಮ್ಮ ನೀವು ಹೇಳ್ತಿದ್ದಿಲ್ಲ ಭಂಡಾರದ ಅಥವಾ ಆರ್ಕೈವ್ಸ್ ನ ಕೇಳಿ ಅಂತ, ಈಗ ಕೇಳೋಕ್ ಸಾಧ್ಯವಾ? ನಮ್ಮ ಏನಾದ್ರು ನಾವೇ ಹುಡುಕೊಂಡು ನೋಡಿ, ಯಾಕಂದ್ರೆ ಇವತ್ತಿನ ತಂತ್ರಜ್ಞಾನ ಬೆಳೆದಿದೆ, ಎಲ್ಲರೂ ಸಿಗುತ್ತಾ ಕೇಳೋಕೆ? ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಮಾಡಿದೆ, ನಮ್ಮ ಸಂಸ್ಥೆ ಮಾಡಿರುವಂಥದ್ದು ಸುಮಾರು ಸಿಗುತ್ತೆ. ಅಂದರೆ ನಾಟಕಗಳು 250ಕ್ಕೂ ಹೆಚ್ಚು ನಾಟಕಗಳಿವೆ. ಆಮೇಲೆ ಹಿರಿಯರ ಎಲ್ಲರ ಸಂದರ್ಶನಗಳು, ನೀವು ಅದನ್ನು ನೋಡಿದ್ರೆ ಹಬ್ಬ ಅನ್ನೋ ಅಷ್ಟು ಅತ್ಯುತ್ತಮ ಸಂದರ್ಶನಗಳು ನಮಗೆ ಅಲ್ಲಿ ಇದೆ. ಅಪ್ಲೋಡ್ ಮಾಡಿದೆ. ಕಾರಂತರದು, ಬೇಂದ್ರೆ ಅವರದು, ಕುವೆಂಪು ಅವರದ್ದು, ಈ ಥರ ಜ್ಞಾನಪೀಠ ಪ್ರಶಸ್ತಿ, ರಾಜ್ಕುಮಾರ್ ಅವ್ರದ್ದು ಆ ಕಾಡಿನ ಸಂದರ್ಶನ ಅನ್ನಲ್ಲ, ಅದು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಸುಮಾರು ಸಂದರ್ಶನಗಳನ್ನು ಅಪ್ಲೋಡ್ ಮಾಡಿದೆ. ಮತ್ತು ಇವತ್ತಿಗೂ ಈಗಲೂ ಈಗ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮಗಳಲ್ಲಿ ಮುಖ್ಯ ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುವಂತಹ ಒಂದು ಪರಂಪರೆಯನ್ನು ಕೂಡ ಆಕಾಶವಾಣಿ ಶುರು ಮಾಡಿದೆ. ಆನ್ಲೈನ್ ರೇಡಿಯೋನ ಆಕಾಶವಾಣಿ ಕೊಡ್ತಾ ಇದೆ. ಆ್ಯಪ್ ಮೂಲಕ ಆಕಾಶವಾಣಿ ಈಗ ಕೆಲಸ ಮಾಡ್ತಾ ಇದೆ. ಸುಮಾರು ಕಾರ್ಯಕ್ರಮಗಳನ್ನು ಕೇಳ್ಬೋದು ಜನ. ನಾವು ಜಪಾನಿಗೆ ನಮ್ಮ ಜಿಲ್ಲೆಯ ಯಕ್ಷಗಾನವನ್ನು ಒಯ್ದು ಪ್ರದರ್ಶಿಸಿ ಬಂದರು. ಅದನ್ನು ಒಯ್ಯಲು ಸಾಧ್ಯವಾದದ್ದು ಅವರ ಆಮಂತ್ರಣದಿಂದ. ಕಳೆದು ಹೋದ ಕನ್ನಡದ ಸಂಸ್ಕೃತಿಯನ್ನ ಮತ್ತೆ ಪುನರ್ ಅರ್ಥ ಮಾಡ್ಕೊಳ್ಳೋ ಬಹುಶಃ ಅವೆಲ್ಲ ಬಹಳ ದೊಡ್ಡ ಆಸ್ತಿ. ಖಂಡಿತ ಹೌದು, ಖಂಡಿತ ಹೌದು. 92 ನಾನು ಆಕಾಶವಾಣಿ ಸೇರಿದ್ದು, 31ನೇ ವರ್ಷ ಈಗ. ಅದೇ ಬಹುಶಃ ನಾನು ಆಕಾಶವಾಣಿನ ಸೇರ್ಕೊಂಡಿದ್ದು ಒಂಥರ ಒಂದು ಸ್ಥಿತ್ಯಂತರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಕಾಲ, ಯಾಕೆಂದ್ರೆ 90-92ರ ಅವಧಿಯಲ್ಲೇ FM-ಗಳು ಹುಟ್ಟುತ್ತಾ ಇದ್ದ ಕಾಲ. ಅದೇ ಸಮಯ ಉದಾರೀಕರಣ ಕೂಡ ಬರ್ತಿತ್ತು. ಹೌದು, ಉದಾರೀಕರಣ ಬರ್ತಿತ್ತು. ಹೌದು ಹೌದು, ಇದೆಲ್ಲ ಆ 90-92 ನಂತರ 2000ರಲ್ಲಂತೂ FM ಕೇಂದ್ರಗಳು ಇನ್ನೂ ಜಾಸ್ತಿ ಆಯಿತು. 90ರ ಅವಧಿಯಲ್ಲಿ ಕರ್ನಾಟಕದ ಜಿಲ್ಲೆಗಳು, ಪ್ರಮುಖ ಜಿಲ್ಲೆಗಳಲ್ಲಿ FM ಕೇಂದ್ರಗಳನ್ನು ಸ್ಥಾಪನೆ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಹಾಸನ ಕೇಂದ್ರ ಆರಂಭ ಆಯಿತು. ಹಾಸನ, ಚಿತ್ರದುರ್ಗ, ಹೊಸಪೇಟೆ ಮತ್ತು ಇನ್ನೊಂದು 6 ಕೇಂದ್ರಗಳು, ರಾಯಚೂರು ಕೇಂದ್ರಗಳು ಆಗ ಆರಂಭ ಆಯಿತು. ಆಗ ಹಾಸನ ಕೇಂದ್ರಕ್ಕೆ ನಾನು ಉದ್ಘೋಷಕಿಯಾಗಿ ಆಯ್ಕೆಯಾಗಿದ್ದು. ಆಮೇಲೆ ಟ್ರಾನ್ಸ್ಫರ್ ತಗೊಂಡು ನಾನು ಬೆಂಗಳೂರಿಗೆ ಬಂದಿದ್ದು. ಅಲ್ಲಿ 8 ವರ್ಷ ಹಾಸನದಲ್ಲಿದ್ದೆ. ಆಮೇಲೆ ಹಾಸನಿಂದ ಬೆಂಗಳೂರಿಗೆ ಬಂದಿದ್ದು. ಹಾಸನದಲ್ಲಿ ಕೆಲಸ ಕಲ್ತಿದ್ದು, ಬೆಂಗಳೂರಿನಲ್ಲಿ ಒಂದು ರೀತಿ ಪ್ರಯೋಗ. ಬೆಂಗಳೂರಲ್ಲಿ ತುಂಬ ಘಟಾನುಘಟಿಗಳು, ದಿಗ್ಗಜರು ಎಲ್ಲ ಇವ್ರ ಜೊತೆ. ಅಲ್ಲಾದರೆ ಹಾಸನದಲ್ಲಿ ನಾವೇ ಶುರು ಮಾಡಿದಂಥ ಸ್ಟೇಷನ್ ಅನ್ನುವಂಥ ಒಂದು ಭಾವನೆ. ನಾವೇ ಹೋಗಿದ್ದಲ್ಲ, ಆರಂಭ ಮಾಡಿದ್ದೆ ನಮ್ಮ ಒಂದು ತಂಡ ಅಲ್ಲಿ. ಅಂದ್ರೆ ಅಲ್ಲಿಗೆ ಅಂತ ರೆಕ್ರೂಟ್ ಆದವರು. ನಾವು ಟ್ರಾನ್ಸ್ಫರ್ ಆಗಿ ಬಂದವ್ರನ್ನ ಈಗ ತಮಾಷೆ ಮಾಡ್ತೀವಿ, ಹಾಸನ ಮೂಲ ನಿವಾಸಿ, ನೀನು ಅಲ್ಲಿಂದ ಬಂದಂಥವನು ಅಂತ. ನೀನು ಇಬ್ರು ಹಾಸನ ಮೂಲ ನಿವಾಸಿಗಳು ಅಂತ. ಫಸ್ಟ್ ನಮ್ಮ ಪೇರೆಂಟ್ ಸ್ಟೇಷನ್ ಹಾಸನ್ ಅಂತ ಆ ಥರ ನಾವು ಗುರ್ತಿಸ್ಕೊಳ್ತೀವಿ ನಮ್ಮಲ್ಲಿ. ನಮ್ಮದು ಏನಂದರೆ ಬೇರೆ ಎಲ್ಲ ಪೋಸ್ಟ್ಸ್ಗೆ ವರ್ಗ ಇದೆ, ನಮ್ಮ ಅನೌನ್ಸರ್ಗೆ, ಉದ್ಘೋಷಕಗೆ ವರ್ಗ ಇಲ್ಲ. ನಾವು ಕೇಳಿದ್ರೆ ಅಷ್ಟೇ ನಮಗೆ ವರ್ಗಾವಣೆ ಉಂಟು, ಇಲ್ಲ ಅಂದರೆ ಇಲ್ಲ. ಯಾಕೆ ಅಂದರೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಕ್ಷೇತ್ರದ ಜನರ ಜೊತೆಗೆ ನಾವು ನಿರಂತರವಾಗಿ ಮಾತಾಡ್ತಿರ್ತೀವಿ. ಆಯಾಯ ಪ್ರದೇಶದ ಭಾಷೆಗಳನ್ನು ನಾವು ಅರ್ತಿರ್ತೀವಿ. ಮತ್ತು ಒಬ್ಬ ಜನ ಅನೌನ್ಸರ್ ಜೊತೆಗೆ ಅವನು ಗುರುತಿಸ್ಕೊಳ್ತಾನೆ. ಅಥವಾ ಹಾಗಾಗಿನೇ ಅನೌನ್ಸರ್ಗೆ ಯಾವತ್ತೂ ಕೂಡ ಒಂದು ವರ್ಗಾವಣೆ ಮಾಡಲ್ಲ ಸಾಮಾನ್ಯವಾಗಿ. ಕೇಳಿದ್ರೆ ಮಾತ್ರ ಉಂಟು. ಹಾಗೆ ಆ ಒಂದು ಇದು, ಆ ಬಾಂಧವ್ಯ ನಂಗೆ ಇವತ್ತಿಗೂ ನೀವು ಕೇಳಿದ್ರಿ. ಎಲ್ಲೋ ಒಂದು ಮೊನ್ನೆ ರೀಸೆಂಟಾಗಿ ನಾನು ಒಂದು ಸ್ಟೇಜ್ ಪ್ರೋಗ್ರಾಮ್ನ ನಿರೂಪಣೆ ಮಾಡಿದೆ. ಯಾರೋ ಒಬ್ಬರು ಅಲ್ಲಿಂದ ಬಂದರು. ಅವರು, ನೀವು ಹಾಸನದಲ್ಲಿ ಇದ್ರಿ ಅಲ್ವಾ ಅಂತ ಈ ಕ್ವೆಶ್ಚನ್. ಹೌದು ಅಂತಂದೆ. ಎಲ್ಲಿ ಮೇಡಮ್, ನೀವು ನಮ್ಮನ್ನೆಲ್ಲ ಬಿಟ್ಟು ಬಂದುಬಿಟ್ರಲ್ಲ, ನೀವು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ರಿ, ಎಲ್ಲೋದ್ರು ಸುಮತಿಯವರು ಅಂತ ನಾವು ಹುಡುಕ್ತಾ ಇದ್ವಿ, ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಬೆಂಗಳೂರು ಸ್ಟೇಷನಿಂದ ನಿಮ್ಮ ಧ್ವನಿ ಯಾವತ್ತೋ ಒಂದಿನ ನಾವು ಕೇಳಿದಾಗ, ನಮ್ಮದೇನೆಂದರೆ ಈ ರಾಜ್ಯವ್ಯಾಪಿ ಪ್ರಸಾರ ಅಂತ ಹೋಗುತ್ತೆ. ರಾಜ್ಯವ್ಯಾಪಿ ಪ್ರಸಾರ ಅಂದರೆ ಒಂದು ಕೇಂದ್ರ ನಿರ್ಮಾಣ ಮಾಡುತ್ತೆ. ಆ ನಿರ್ಮಾಣ ಮಾಡಿದ್ದು ಇಡೀ ರಾಜ್ಯದ ಎಲ್ಲ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು ಅಂತ ನೀವು ಕೇಳಿರ್ತೀರಿ ಅನೌನ್ಸ್ಮೆಂಟ್. ಏಕಕಾಲಕ್ಕೆ ಅಂದರೆ ಏಕಕಾಲಕ್ಕೆ ಆ ಕಾರ್ಯಕ್ರಮ ಎಲ್ಲ ಕಡೆ ಪ್ರಸಾರ ಆಯಿತು. ಆಗ ನಮ್ಮ ಶ್ರೋತೃಗಳು ಎಷ್ಟು ಬುದ್ಧಿವಂತರು ಅಂದರೆ, ಅದು ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಅಂತ ಬರುತ್ತೆ ಕ್ಲೋಸಿಂಗಲ್ಲಿ. ಅಂದರೆ ಬೆಂಗಳೂರು ಕೇಂದ್ರದ ಕೊಡುಗೆ ಅನ್ನುವಂತಹ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದರೆ ಇವರು ಈಗ ಬೆಂಗಳೂರಲ್ಲಿ ಇದ್ದಾರೆ ಅಂತ ನಮ್ಮ ಶ್ರೋತೃ ಲೆಕ್ಕ ಹಾಕ್ತಾನೆ. ಅಷ್ಟು ಹಾಗೆ ಜನ ಫಾಲೋ ಮಾಡ್ತಾರೆ.
ನೀವು ಅಲ್ಲಿಂದ ಇಲ್ಲಿಗೆ ಬಂದ್ರಿ. ನಾವು ವಿವಿಧ ಭಾರತಿಯಲ್ಲಿ ನಾನು ಯಾವುದೋ ಒಂದು ಈಗ ವಿವಿಧ ಭಾರತಿಯಲ್ಲಿ ಇದ್ದೀನಿ ನಾನು. ವಿವಿಧ ಭಾರತಿಯಲ್ಲಿ ನಾನು ಯಾವುದೋ ಒಂದು ಮಾತಾಡ್ತಾ ಇರೋಂತಹ ಲೈವ್ ಏನನ್ನಾದರೂ ನಾನು ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರದಲ್ಲೂ ನಾನು ಯಾವುದೋ ಒಂದು ಕಾರ್ಯಕ್ರಮನ ಮಾಡಿರ್ತೀನಿ. ಅಲ್ಲಿಯ ಒಂದು ಏನು ಸ್ಟಾಫ್ ಆಗಿ ನಮಗೆ ಅಸೈನ್ಮೆಂಟ್ಸ್ ಬೇರೆ ಬೇರೆ ಇರುತ್ತೆ. ಇದ್ದಾಗ ಅಲ್ಲೂ ನಾನು ಕಾರ್ಯಕ್ರಮಗಳನ್ನು ಹಾಕಿದ್ದೀನಿ. ಬೆಂಗಳೂರು ಕೇಂದ್ರದಲ್ಲಿ ಈಗ ನಿಮ್ಮ ಕಾರ್ಯಕ್ರಮ ಕೇಳಿದೆ, ಇದು ಹೀಗಿತ್ತು ಅಂತ ನಮಗೂ ಅಲ್ಲಿ ಬರುತ್ತೆ. ಅಂದರೆ ಅವರು ನಾವು ಎಲ್ಲಿ ಹೋದ್ರೂ ಅವ್ರು ನಮ್ಮನ್ನು ಒಂದು ಟ್ರ್ಯಾಕ್ ಇಟ್ಟಿರ್ತಾರೆ ಲಿಸ್ನರ್ಸು, ಒಂದು ವೈಫೈ ಕನೆಕ್ಷನ್ನು. ಅದು ಒಂಥರ ತುಂಬ ಚೆಂದ ಅನಿಸುತ್ತೆ. ಆಮೇಲೆ ಕ್ಲಬ್ ಹೌಸ್ ಅಂತ ಈಗ ಒಂದು ಧ್ವನಿ ಮಾಧ್ಯಮ ಬಂದಿದೆ, ಸಾಮಾಜಿಕ ಜಾಲತಾಣ. ಅಲ್ಲಿ ನಾನು ಅದು ಧ್ವನಿ ಅನ್ನೋ ನನಗೆ ಧ್ವನಿ ಅಂದರೆ ನಂಗೆ ತುಂಬ ಪ್ರೀತಿ, ಧ್ವನಿ ಮಾಧ್ಯಮನೇ ಒಟ್ಟಾರೆ. ಅಲ್ಲಿ ಕೂಡ ಅದು ಧ್ವನಿ ಮಾಧ್ಯಮ ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ನಂದೇ ಒಂದು ಸಣ್ಣದಾಗಿ ನಾನೊಂದು ಚಟುವಟಿಕೆ ಮಾಡ್ತೀನಿ. ಅಲ್ಲಿ ಬರೋ ಎಷ್ಟೋ ಜನ ಇಲ್ಲಿಗೆ ಆಕಾಶವಾಣಿ ಜೊತೆ ರಿಲೇಟ್ ಮಾಡಿ ಮಾತಾಡ್ತಾರೆ. ಅವಾಗ ನಾನು ಹೇಳ್ತೀನಿ, ಇಲ್ಲ ಅದು ಬೇರೆ ಇದು ಬೇರೆ, ಇದು ನನ್ನ ಒಂದು ಪೇಜ್, ಇದು ನಾನು ಇಲ್ಲಿ ಏನು ಬೇಕಾದರೂ ಮಾತಾಡ್ಬೋದು. ಬಟ್ ಅಲ್ಲಿ ಪಾಲಿಸಿ ಡಿಸಿಷನ್ಸು ಸರ್ಕಾರ ಹೇಳುವಂಥದ್ದಕ್ಕೆ ನಾವು ನಿಯಮಗಳಿರುತ್ತೆ. ನೀವು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದಾಗ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಆಮೇಲೆ ಎಷ್ಟೋ ಜನ ಅದನ್ನು ಕೆಲವು ಸರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಾಗ ಹೇಳಬೇಕು, ಅದರ್ವೈಸ್ ನನಗೆ ನನ್ನ ಬಗ್ಗೆ ಹೇಳ್ಕೊಂಡಂಗೆ ಆಗುತ್ತೆ, ಅದೊಂಥರ ಸಂಕೋಚ ಆಗುತ್ತೆ ಹೇಳೋಕ್ಕೆ. ಆದರೆ ಕೆಲವರು ಅಮ್ಮ ಅಂತ ರಿಲೇಟ್ ಮಾಡ್ತಾರೆ ನನ್ನ. ನೀವು ನನ್ನ ಅಮ್ಮ ಮೆಸೇಜ್ ಹಾಕ್ತಾರೆ. ಅವ್ರನ್ನ ನಾನು ನೋಡೇ ಇಲ್ಲ, ನಂಗೆ ಅವ್ರು ಯಾರೂ ಗೊತ್ತಿಲ್ಲ, ಎಲ್ಲೋ ಧಾರವಾಡದಿಂದ ಎಲ್ಲೋ ಗುಲ್ಬರ್ಗದಿಂದ. ನಿಮ್ಮ ಧ್ವನಿ ಕೇಳಿದ್ರೆ ನನಗೆ ಅಮ್ಮನ ಧ್ವನಿ ಕೇಳ್ದಂಗೆ ಆಗುತ್ತೆ. ನನಗೆ ಅಮ್ಮ ಇಲ್ಲ, ನನ್ನ ಜೊತೆಗೆ ಮಾತಾಡಿ ಹೀಗೆ ಕಳಿಸ್ತಾರೆ. ಮಾತಾಡಬೇಕಾ ಬೇಡವಾ ಅವ್ರ ಜೊತೆಗೆ ಗೊತ್ತಾಗಲ್ಲ. ಆದರೆ ಕೆಲವೊಮ್ಮೆ ಮಾತಾಡ್ತೀನಿ, ಯಾರಿಗೋ ಒಂದು ಸಾಂತ್ವನ ಸಿಗುತ್ತೆ ಅನ್ನೋದಾದರೆ ನಾನು ಯಾಕೆ ಆ ವ್ಯಕ್ತಿ ಜೊತೆಗೆ ಮಾತಾಡಬಾರ್ದು ಅಂತ. ಹಾಗೆ ಮೂಡುಬಿದಿರೆಯಿಂದ ಒಬ್ಬರು ಶ್ರೋತೃ ನನ್ನ ಜೊತೆ ನಿರಂತರವಾಗಿ ಆ ಥರ ಮಾತಾಡ್ತಾರೆ. ಕೆಲವರು ಹಾಗೆ. ಆಮೇಲೆ ಮತ್ತೊಬ್ಬರು ಇದ್ದಾರೆ, ಬೆಂಗಳೂರಿನಿಂದ ಒಬ್ಬರು ಸಂದೇಶ ಕಳಿಸ್ತಾರೆ. ಅವರು ನಿಮ್ಮ ಧ್ವನಿ ಪಂಡ್ರಿಬಾಯಿ ಧ್ವನಿ ಇದ್ದಂಗಿದೆ, ನನಗೆ ನಿಮ್ಮ ಧ್ವನಿ ಕೇಳಿದ್ರೆ ತುಂಬ ಶಾಂತವಾಗ್ತೀನಿ, ನನಗೆ ಎಂಥದೇ ಸಂದರ್ಭದಲ್ಲೂ ನನಗೆ ನಿಮ್ಮ ಧ್ವನಿಗೋಸ್ಕರ ಹುಡುಕ್ತೀನಿ ಅಂತ ಕೆಲವರು ಹೇಳ್ತಾರೆ. ಹೀಗೆ ಆಮೇಲೆ ಅಕ್ಕ ಅಂತ ಕೆಲವರು ಹಾಕ್ತಾರೆ. ಇನ್ನು ಕೆಲವರು ನೀವು ನನ್ನ ಗುರು ಅಂತ ಹಾಕ್ತಾರೆ. ಹೀಗೆ ಅಂದರೆ ನಾನು ಒಬ್ಬಳೇ, ನನ್ನನ್ನು ಪರಿಭಾವಿಸುವವರು ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ನನ್ನನ್ನು ರಿಲೇಟ್ ಮಾಡ್ಕೋತಾರಲ್ಲ, ಅದು ತುಂಬ ಆಶ್ಚರ್ಯ ಅನಿಸುತ್ತೆ. ಮತ್ತು ಏನು ಹೇಳೋದು ಆ ಪ್ರೀತಿಗೆ, ಅಥವಾ ಏನಂತ ಹೇಳೋದು. ಮೊನ್ನೆ ಒಂದು ರಕ್ತದಾನದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮ ಮಾಡಿದಾಗ ಅವರು ನೆಕ್ಸ್ಟ್ ಡೇ ಒಬ್ಬರು ಸಂದೇಶ ಕಳಿಸಿ ಫೋಟೋ, ಅವ್ರ ಹತ್ರ ನನ್ನ ನಂಬರ್ ಇದೆ, ನನ್ನ ವೈಯಕ್ತಿಕ ನಂಬರ್ ಇದೆ ಅವ್ರಿಗೆ, ನನಗೆ ಅವರು ಫೋಟೋ ಕಳಿಸಿದ್ರು. ನಿಮ್ಮ ಮಾತು ಕೇಳಿ ನಾನು ಪ್ರೇರಿತಳಾಗಿ ಇವತ್ತು ನೆನ್ನೆ ನನಗೆ ಮಾಡೋಕ್ಕಾಗಲಿಲ್ಲ, ನಾನು ಎಲ್ಲೋ ಕೆಲಸಕ್ಕೆ ಹೋಗಿದ್ದೆ, ಇವತ್ತು ನಾನು ರಕ್ತದಾನ ಮಾಡಿದ್ದೀನಿ ಅಂತ ಆಕೆ ನನಗೆ ಒಂದು ಫೋಟೋ ಕಳಿಸಿದ್ರು. ನನಗೆ ಏನು ಹೇಳೋದು ಗೊತ್ತಾಗಲಿಲ್ಲ. ಅದು ಏನು ಹೇಳೋದು, ಅದು ಅಂಥ ಭಾವನೆಗಳಿಗೆ ಅದಕ್ಕೆ ನಾನು ಕ್ರೆಡಿಟ್ ಅಂತೂ ನಾನು ತೊಗೊಳಕ್ಕಾಗಲ್ಲ. ಅದು ಅವ್ರಿಗೆ ಅದು ಅನಿಸಿದೆ. ಅದಕ್ಕೆ ಮಾಧ್ಯಮ ಆಕಾಶವಾಣಿ, ನಂದೇನೂ ಇಲ್ಲ, ನಾನು ನನ್ನ ಕೆಲಸ ಮಾಡಿದ್ದೀನಿ, ನಾನು ಸಂಬಳ ತೊಗೋತೀನಿ. ಆದರೆ ನನಗೆ ಸಂತೋಷ ಅಂದರೆ ನಾನು ತುಂಬ ಪ್ರಾಮಾಣಿಕವಾಗಿ ನಾನು ಅಲ್ಲಿ ಕೂತ್ರೆ ನನಗದು ನನ್ನ ದೇವಾಲಯ. ಅದು ನನಗೆ ಬೇರೆ ದೇವರೇ ಇಲ್ಲ. ನಾನು ಹಬ್ಬ ಹರಿದಿನ ಮನೆ ಮಠ ಎಲ್ಲ ಬಿಟ್ಟು ಹೊಟ್ಟೋಗ್ತೀನಿ. ನಾನು ಏನೋ ಯಾವುದೋ ಜೋಗಿ ಹಿಂದೆ ಹೊಟ್ಟೋಗೋದು ಅಂತಾರಲ್ಲ, ಹಾಗೆ ನಾನು ಅಲ್ಲಿ ಕೂತ್ರೆ ನನಗೆ ತೃಪ್ತಿ ಆಗೋವರೆಗೂ ನಾನು ಎದ್ದೇಳಲ್ಲ. ಈ ಕ್ಷಣಕ್ಕೂ 31 ವರ್ಷ ಆಗಿದೆ ನನಗೆ ಸರ್ವೀಸು. ಒಂದೇ ಒಂದು ದಿನಕ್ಕೆ ನನಗೆ ನನ್ನ ಕೆಲಸ ಅಯ್ಯೋ ಬೇಜಾರು, ಯಾರು ಮಾಡ್ತಾರೆ, ಅಥವಾ ಇಷ್ಟು ತಯಾರಿ ಆಗಬೇಕಲ್ಲ, ಸುಮ್ಮನೆ ಏನೋ ಒಂದು ಮಾತಾಡಿ ಬಂದ್ಬಿಡೋಣ, ಏನಂತೆ ಒಂದು ಹಾಡಿನ ಮಧ್ಯೆ ಮಾತಾಡೋದು ಅಷ್ಟೇ ತಾನೇ. ತುಂಬ ಜನ ಹಾಗೆ ಅನ್ಕೋತಾರೆ ನಮ್ಮ ಆರ್ಜೆಗಳು. ಅಂದರೆ ಅದನ್ನು ಹೇಳೋದು ತಪ್ಪಾಗುತ್ತೆ, ಅವರವರ ಒಂದೊಂದು ಟ್ಯಾಲೆಂಟ್ ಅಂತ ಹೇಳ್ಬೋದು. ಬಟ್ ತಯಾರಿ ಮಾಡಿಕೊಳ್ಳದೆ ಆನ್ ಏರ್ ಹೋಗೋದಕ್ಕೆ ನನಗಾಗಲ್ಲ. ಇವತ್ತು ನಾನು ಈ ಗಂಟೆನಲ್ಲಿ ನಾನು ಏನು ಹೇಳಬೇಕು, ಅದಕ್ಕೊಂದು ಚೌಕಟ್ಟು ಇರಬೇಕಲ್ಲ. ಆ ಚೌಕಟ್ಟಿಗೆ ಒಂದೊಂದು ಗಂಟೆಗೆ ನಾವು ಕೂತ್ಕೊಂಡು ಅದಕ್ಕೆ ಪಾಯಿಂಟ್ಸ್ ಹಾಕೋಬೇಕು, ಏನೋ ಮಾತಾಡ್ಬೋದು. ಪ್ರತಿದಿನ ಹೊಸ್ತು, ದಿನಕ್ಕೆ ಒಂದೊಂದು ಶಿಫ್ಟು. ನಿಮಗೆ ಎಲ್ಲೋ ದಿನಾಗಲೂ ಒಂದೇ ಟೈಮ್ ಅಲ್ಲ. ಒಂದಿನ ಬೆಳಗ್ಗೆ 5 ಗಂಟೆಗೆ ನಾವು ಅಲ್ಲಿರಬೇಕು. 5 ಗಂಟೆಗೆ ಅಲ್ಲಿರಬೇಕಂದ್ರೆ 3:15 ನಾನು ಎದ್ದೇಳ್ತೀನಿ. ಮಾರ್ನಿಂಗ್ ಶಿಫ್ಟ್ 3:15 ಎದ್ದರೆ 4:15 ನಮಗೆ ನಮ್ಮ ಆಫೀಸಿನ ಗಾಡಿ ಬರುತ್ತೆ.
5 ಗಂಟೆಗೆ ನಾವು ಆಕಾಶವಾಣಿಯಲ್ಲಿ ಇರ್ತೀವಿ. 5 ಗಂಟೆಗೆ ರಿಪೋರ್ಟ್, 5 ಗಂಟೆಗೆ ರಿಪೋರ್ಟ್ ಪಂಚ್ ಮಾಡ್ಬೇಕು 5 ಗಂಟೆ. ಆಮೇಲೆ 6ಕ್ಕೆ ನಮ್ಮ ಪ್ರಸಾರ ಆರಂಭ. ಆಮೇಲೆ ನಾವು ಅದು ಹಾಡುಗಳು ತೆಕ್ಕೊಳ್ಳೋದು, ನೋಡಿಕೊಂಡು ಏನೇನು ಹಾಕಬೇಕು ಇವತ್ತು ಅದೆಲ್ಲ ರೆಡಿ ಮಾಡಿಕೊಂಡು, ಇದೆಲ್ಲ ನಾವು ಪ್ಲೇಲಿಸ್ಟ್, ಇವತ್ತಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ಪ್ಲೇಲಿಸ್ಟ್ ಅದನ್ನ ಮಾಡಿಕೊಂಡು ಮಾಡೋವಂಥದ್ದು. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಅನುಭವದಲ್ಲಿ ಅಂದರೆ ನೀವು ಇದೀಗ ಪ್ಲೇಲಿಸ್ಟು, ನನಗೊಂದು ಖುಷಿ ಏನಂದರೆ ನಾನು ಎಲ್ಲ ಕಾಲನೂ ಆಕಾಶವಾಣಿಯಲ್ಲಿ ನೋಡಿದೆ ಅಂತ ಟೇಪ್ಸ್. ನೀವೆಲ್ಲ ಈಗ ನೀವು ಸಿನಿಮಾದಲ್ಲೆಲ್ಲ ಈಗ ಸ್ಪೂಲ್ ಟೇಪ್ಸ್ ಅಂತ ಹೇಳ್ತಾರೆ, ಸ್ಪೂಲ್ ಟೇಪ್ಸ್ ನಾನು ಹಾಕಿದ್ದೀನಿ. ಸ್ಪೂಲ್ ಟೇಪ್ಸ್ ತಗೊಂಡು ಅದನ್ನು ಸುತ್ತಿ ಅದಕ್ಕೆ ನಾವು ಕನ್ಸೋಲ್ ಟೇಪ್ ರೆಕಾರ್ಡರ್ CTR ಅಂತ ಕರಿತಾ ಇದ್ವಿ. CTRನಲ್ಲಿ ನಾನು ಟೇಪ್ಸ್ ಹಾಕಿದ್ದೀನಿ. ಟೇಪ್ ಕಾಲ ಹೋಯಿತು. ಟೇಪ್ ಹೋದ್ಮೇಲೆ CD-ಗಳು ಬಂದವು. CD-ಗಳಲ್ಲಿ ನಾನು ಹಾಕಿದ್ದೀನಿ ಕಾರ್ಯಕ್ರಮಗಳನ್ನು. CD ಪ್ಲೇಯರ್ಸಲ್ಲಿ CD-ಗಳನ್ನು ಇನ್ಸರ್ಟ್ ಮಾಡಿ ಹಾಡುಗಳನ್ನು ಹಾಕಿದ್ದೀನಿ. ತಟ್ಟೆ ನಮ್ಮ ಡಿಸ್ಕ್ ಗ್ರಾಮಫೋನ್ನ ಹಾಕಿ ಅದನ್ನು ಹಿಂಗೆ ಇಟ್ಟು ಆ ಕಡ್ಡಿಯಲ್ಲಿ ಕರೆಕ್ಟಾಗಿ ಹಾಕಿ ಅದನ್ನು ನಾವು ಆ ಹಾಡುಗಳನ್ನು ಆ ಥರ ಕರೆಕ್ಟಾಗಿ ಆ ಲೈನ್ಸ್ನ ನೋಡಿಕೊಂಡು ಒಂದೊಂದು ಹಾಡಿಗೆ ಕರೆಕ್ಟಾಗಿ ಅಲ್ಲಿ ಇಡಬೇಕು. ಅದನ್ನು ಆ ಹಾಡು ಆವಾಗಲೇ ನಿಮಗೆ ಕರೆಕ್ಟಾಗಿ ಅಲ್ಲಿಗೆ ಶುರು ಆಗುತ್ತೆ. ಎಷ್ಟು ಹಿಂದೆ ಇಟ್ಟರೆ ನಿಮಗೆ ಆ ಹಾಡು ಅಲ್ಲಿಂದ ಶುರು, ಇಲ್ಲ ನೀವು ಒಂದು ಲೈನ್ ಮುಂದೆ ಇಟ್ಟರೆ ಹಾಡು ದಡಾರ್ ಅಂತ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸೂಕ್ಷ್ಮತೆಗಳು ಅವಾಗ ನಮ್ಮ ಸೀನಿಯರ್ಸ್ ಕಲಿಸಿದ್ದು. ಆಮೇಲೆ ಗ್ರಾಮಫೋನ್ ಪ್ಲೇ ಮಾಡೋದು ಅಷ್ಟು ಸ್ಕಿಲ್ ಅದು. ಅಯ್ಯೋ, ಒಂದೊಂದು ಗೆರೆ ನಮಗೆ ಅದು ಗುರ್ತಿಟ್ಕೊಂಡಿರ್ತೀವಿ ನಾವು. ಪ್ರಾರಂಭದ ಬಿಂದು, ಅದು ಪ್ರಾರಂಭದ ಬಿಂದು ಅವರು ಡಿಸ್ಕ್ ಮ್ಯಾನುಫ್ಯಾಕ್ಚರೇ ಕೊಟ್ಟಿರ್ತಾನೆ, ಸ್ವಲ್ಪ ತಿಕ್ ಲೈನ್ ಕೊಟ್ಟಿರ್ತಾನೆ. ಅದಾದ ಮೇಲಿನ ಗೆರೆಗಳಿದೆಯಲ್ಲ ಅದೆಲ್ಲ ಒಂದೇ ಥರ ಇರುತ್ತೆ. ನಮಗೆ ಈಗ ಉದಾಹರಣೆಗೆ ನಿಮಗೆ ಎಂದೆಂದೂ ನಿನ್ನನ್ನು ಮರೆತು ಹಾಡಿದೆ. ಸಾಗರ ಹುಣ್ಣಿಮೆ ಕಂಡು ಆ ಹಾಡು ನಿಮಗೆ ಸಾಗರ ಹುಣ್ಣಿಮೆ ಅಲ್ಲಿಂದ ಬೇಕು. ಆಗ ನೀವು ಎಷ್ಟು ಮುಂದೆ ಮಾಡ್ಬೇಕು ಅದನ್ನ, ಆ ಸಾಗರ ಹುಣ್ಣಿಮೆಗೆ ಶುರು ಆಗ್ಬೇಕು ಅಂತ ನಾನು ಅಂದ್ಕೊಂಡ್ರೆ ಕರೆಕ್ಟಾಗಿ ಅದನ್ನ ಅಲ್ಲಿ ಮೂವ್ ಮಾಡಿ ಅಲ್ಲಿ ಕ್ಯೂ ಮಾಡಿ ಅದನ್ನ ಇಲ್ಲಿ ಆರಂಭ ಮಾಡೋದಿದೆಯಲ್ಲ, ದಟ್ ವಾಸ್ ಅ ಸ್ಕಿಲ್. ಅದು ಎಲ್ರಿಗೂ ಬರ್ತಿರ್ಲಿಲ್ಲ. ಆ ಸ್ಕಿಲ್ಗಳ ಮೇಲೆ ಈ ಅನೌನ್ಸರ್ ಎಷ್ಟು ಅವಾಗೆಲ್ಲ ಒಂಥರ ಹಾಗೆ ನಮ್ಮನ್ನ ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡ್ತಾರೆ, ಪರ್ಫೆಕ್ಟಾಗಿ ಫೇಡ್ ಇನ್ ಮಾಡ್ತಾರೆ, ಪರ್ಫೆಕ್ಟಾಗಿ ಫೇಡ್ ಔಟ್ ಮಾಡ್ತಾರೆ. ಸೊ ಯು ಆರ್ ಅ ಗುಡ್ ಅನೌನ್ಸರ್. ಈ ಥರ ಕಾಂಪಿಟೇಷನ್ ನಮ್ಮ ನಡುವೆ ಇರ್ತಾ ಇತ್ತು. ಅದೊಂದು ತುಂಬ ಒಂಥರ ಖುಷಿ ಕೊಡ್ತಿತ್ತದು. ನೋಡಿದೆ ನಾನು ಕರೆಕ್ಟ್ ಮಾಡಿದ್ನಪ್ಪ ಇವತ್ತು ಅನ್ನುವಂಥದ್ದು. ಆಮೇಲೆ ಟೇಪ್ಸ್ ಎಲ್ಲ ಇಷ್ಟಿಷ್ಟು ಟೇಪ್ ಹೊತ್ಕೊಂಡು ಹೋಗ್ತಾ ಇದ್ವಿ ನಾವು. ಒಂದೊಂದು ಟೇಪ್ ನೋಡಿ, ಇವಾಗ ನೀವು ಕೃಷಿ ರಂಗ ನೀವು ಕೇಳಿದ್ರೆ ಆಕಾಶವಾಣಿ ಹೇಗೆ ಕೆಲಸ ಮಾಡುತ್ತೆ ನಾನು ಒಂದ್ಸರಿ ನೋಡಬೇಕು ಅಂದ್ರೆ, ಈಗ ಆಕಾಶವಾಣಿ ಕೃಷಿ ರಂಗ ಅಂದ ತಕ್ಷಣ ಅಂತ ಒಂದು ಮ್ಯೂಸಿಕ್ ಶುರು ಆಗುತ್ತೆ, ಸಿಗ್ನೇಚರ್ ಟ್ಯೂನ್ ಅಲ್ವಾ. ಆ ಸಿಗ್ನೇಚರ್ ಟ್ಯೂನ್ಗೆ ಬೇರೆ ಒಂದು ಟೇಪ್ ಪ್ರಾರಂಭದಲ್ಲಿ ಅದು ಹಾಕಬೇಕು. ಅದಾದ ನಂತರ ನಮಸ್ಕಾರ ಗುಂಡಣ್ಣವ್ರೆ ಅಂತ ಶುರು ಆಗುತ್ತೆ, ಅದೇ ಬೇರೆ ಟೇಪು. ನೀವು ವಾಷಿಂಗ್ ಪೌಡರ್ ನಿರ್ಮಾ ಹಾಕಬೇಕು, ಅದೇ ಬೇರೆ ಟೇಪು. ಅಂದರೆ ನನ್ನ ದನಿನೇ ಬೇರೆ. ಅಂದರೆ ಒಟ್ಟು 4 ಸ್ವಿಚ್ಗಳನ್ನು ನಾವು ಏಕಕಾಲದಲ್ಲಿ ಹ್ಯಾಂಡಲ್ ಮಾಡಬೇಕು, ಎಲ್ಲ ಮ್ಯಾನ್ಯುಯಲ್. ಅಂದರೆ ನನ್ನ ಮೈಂಡಲ್ಲಿ ಅಷ್ಟು ರೆಕಾರ್ಡ್ ಆಗಿರಬೇಕು. ಆಕಾಶವಾಣಿ ಅಂದು ಕ್ಲೋಸ್ ಮಾಡಿ ನನ್ನ ಸ್ವಿಚ್ನ, ಕೃಷಿರಂಗ ಸಿಗ್ನೇಚರ್ ಟ್ಯೂನನ್ನು ಓಪನ್ ಮಾಡಿ ಅದನ್ನು ಕ್ಲೋಸ್ ಮಾಡಿ, ಆಮೇಲೆ ಸಂದರ್ಶನ ಓಪನ್ ಮಾಡಿ, ಅದಾದಮೇಲೆ ನಿರ್ಮಾ ಓಪನ್ ಮಾಡಿ. ಅಂದರೆ ಕಂಪ್ಲೀಟ್ ಕೈಯಲ್ಲಿ ನಮ್ಮ ಕೈ ಚಳಕ, ಅದು ಕೈ ಮತ್ತು ಮೈಂಡ್ ಕೋಆರ್ಡಿನೇಷನ್ ಅದು ಇಟ್ಕೊಂಡು, ಅದಿಲ್ಲ ಅಂದರೆ ತಪ್ಪು ಹಾಕೋದು, ನೋಡಿ ಅಂದ್ಬಿಟ್ಟು ಒಂಚೂರು ಹಾಕೋದು ಮತ್ತು ಅದನ್ನು ಕಟ್ ಮಾಡೋದು, ಕೆಟ್ಟದಾಗೆಲ್ಲ ಹೋಗುತ್ತೆ. ಅದು ಕೇಳೋರು ಅಯ್ಯೋ ಹಿಂಗಾಯಿತು ಅಂತ. ಅಂದರೆ ಆ ಪರ್ಫೆಕ್ಷನ್ ಇದೆಯಲ್ಲ. ಆಮೇಲೆ ಟೈಮ್ ಎಲ್ಲೂ ನಮ್ಗೆ ಹೇಳೋರು ಪಾಸ್ 2 ಸೆಕೆಂಡಿಗಿಂತ ಜಾಸ್ತಿ ಪಾಸ್ನ ಯಾರೂ ತಡೆಯಲ್ಲ ಅಂತ. ಕೇಳಿಸ್ಕೊಳ್ಳುವಾಗ 2 ಸೆಕೆಂಡ್ ಅಷ್ಟೇ, ಅದು ಮೀರಿದ್ರೆ ಏನೋ ಆಗ್ತಾ ಇದೆ, ಏನೇನು ಬರಲೇ ಇಲ್ವಲ್ಲ ಅಂತ ಅಂದರೆ ಹಿ ವಿಲ್ ಲೂಸ್ ದ ಇಂಟ್ರೆಸ್ಟ್ ಲಿಸ್ನರ್. ಸೊ 2 ಸೆಕೆಂಡ್ ಪಾಸ್ ಹೋದರೆ ನಾವು ಬೈಸ್ಕೋತಾ ಇದ್ವಿ, ಯಾಕೆ ನಿಮ್ಮ ಟ್ರಾನ್ಸ್ಮಿಷನಲ್ಲಿ ಪಾಸ್ ಬಂತಲ್ಲ, ನಿಮ್ಮ ಪ್ರಸಾರದಲ್ಲಿ ಯಾಕೆ ಅಷ್ಟೊಂದು ಪಾಸ್. ಹಾಗೆ ಅಂದರೆ ಅಷ್ಟು ಅಲರ್ಟ್ ಇರಬೇಕು, ಪಾಸ್ ಹೋಗೋದು ಹಾಗೆ ಹೀಗೆ. ಇವಾಗ ಆ ಥರ ಒಂದು ಇದು, ಈಗ ಪಾಸೇ ಇಲ್ಲದೆ ಟ್ರಾನ್ಸ್ಮಿಷನ್ ಮಾಡೋದು ತಪ್ಪು. ಪಾಸ್ ಬೇಕು. ಪಾಸ್ನ ಹೇಗೆ ಬಳಸ್ಕೋಬೇಕು ಅಂತಲೇ ನಮ್ಮ ಸೀನಿಯರ್ಸ್ ನಮಗೆ ಪಾಠ ಮಾಡೋರು. ಆ ಪಾಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇವತ್ತಿನ ವೇಗದ ಯುಗದಲ್ಲಿ
ಏನು ಎಂಡ್ಲೆಸ್ ನಾನು ಉಸಿರು ತಗೊಳ್ಳದೆ ಮಾತಾಡ್ಬಿಟ್ರೆ ಅದು ನಾನು ಸಕ್ಸಸ್ಫುಲ್ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಅದಲ್ಲ, ಅದು ಉಸಿರು ಬೇಕು. ಉಸಿರಿಲ್ಲದೆ ಮಾತಾಡೋದಲ್ಲ, ಉಸಿರನ್ನು ಹೇಗೆ ನಾವು ಯುಟಿಲೈಸ್ ಮಾಡಬೇಕು, ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು, ಆ ಉಸಿರಿನ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಂಡ್ರೇ ಅದು ಆಕಾಶವಾಣಿ. ಬ್ರೀತಿಂಗ್ ಸ್ಪೇಸ್. ಹೌದು ಹೌದು, ವಾವ್. ಅದು ತುಂಬ ಅನಿಸುತ್ತೆ. ನಾನು ಸುಮಾರು ಟ್ರೈನಿಂಗ್ಸ್ ಎಲ್ಲ ಮಾಡ್ತೀನಿ. ಅಂದರೆ ಸಾಕಷ್ಟು ಜನ ನಮ್ಮ ಜೊತೆ ಇರುವಂಥವ್ರು, ಅಂದರೆ ನಮ್ಮ ಬರ್ತಾರಲ್ಲ ಜೂನಿಯರ್ಸ್ ಅಂತ ನಮ್ಗೆ ಯಾರೂ ಆಗಲೇ ಇಲ್ಲ ಅನ್ಫಾರ್ಚುನೇಟ್ಲಿ. ಯಾಕೆಂದರೆ ರೆಕ್ರೂಟ್ಮೆಂಟ್ ಆಗಲೇ ಇಲ್ಲ. ನಿಮಗೆ 90ರ ದಶಕದ ನಂತರ ರೆಕ್ರೂಟ್ಮೆಂಟ್ಸ್ ಆಗಲಿಲ್ಲ. ಹಾಗಾಗಿ ಅಂದರೆ ಸರ್ಕಾರದ ರೀತಿ ನೀತಿ ನಿಯಮಗಳು ಬೇರೆ ಬೇರೆ ಬದಲಾಗ್ತಾ ಬಂದಿದ್ದ ಕಾರಣ, ಹಾಗಾಗಿ ನಾವು ಸೀನಿಯರ್ಸಿಂದ ಏನೊಂದು ಬಳವಳಿ ಪಡ್ಕೊಂಡ್ವಿ, ಕಲ್ತ್ವಿ, ಅದನ್ನು ನಾವು ನಮಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ನಮ್ಗೆ ಯಾರೂ ಇಲ್ಲ ಈಗ. ಆದರೂ ತಕ್ಕಮಟ್ಟಿಗೆ ನಮಗೆ ಈಗ RJs ಹೊಸದಾಗಿ ಸಾಂದರ್ಭಿಕವಾಗಿ ಈಗ ಬರ್ತಾರೆ. ಅಂದರೆ ತಿಂಗಳಲ್ಲಿ 6 ದಿನ 5 ದಿನ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಾರೆ. ಅನೇಕರು ನಮ್ಮ ಜೊತೆ ಇದ್ದಾರೆ. ಇಂಟರ್ನ್ಶಿಪ್. ಹಾಂ, ಇಂಟರ್ನ್ಶಿಪ್ ಅನ್ನೋಕ್ಕಿಂತ ಅವ್ರಿಗೊಂದು ಪಾರ್ಟ್ ಟೈಮ್. ಈಗ ನೀವೆಲ್ಲೋ ಕೆಲಸ ಮಾಡ್ತಾ ಇದ್ದೀರಿ, ತಿಂಗಳಲ್ಲಿ ಒಂದು 5-6 ದಿನ ಆಕಾಶವಾಣಿಗೂ ಬಂದು ನೀವು ಕೆಲಸ ಮಾಡ್ತೀರಿ. ಉದಾಹರಣೆ ನಾನು ಕಲಾ ಮಾಧ್ಯಮದ ಒಂದು ಬ್ರೇಕಲ್ಲಿ ವಾರಕ್ಕೊಂದು 2 ದಿವಸ ಬರ್ಬೋದು, ಆ ಥರ ಸೇರಿಸ್ಕೊತೀರಿ. ಹೌದು ಹೌದು, ಹಾಗೆ. ಆದರೆ ನಮ್ಮ ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗಿ ಅದಕ್ಕೊಂದು ಪಟ್ಟಿ, ಅದಕ್ಕೊಂದು ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಬಂದು ಮಾಡೋದು. ಅಂಥವ್ರಿಗೆ ನಾವು ಕನ್ಸೋಲ್ ಆಪರೇಷನ್ನು, ಆಕಾಶವಾಣಿಯ ರೀತಿ ನೀತಿಗಳು, ನಿಯಮಗಳು, ಇದನ್ನೆಲ್ಲ ನಾವು ಹೇಳ್ಕೊಟ್ಟಿರ್ತೀವಿ. ಅದನ್ನು ಅವರು ಕಲ್ತಿರ್ತಾರೆ. ನಂತರ ಕೆಲವರೆಲ್ಲ ಬೇರೆ ಬೇರೆ ಚಾನಲ್ಗಳಿಗೆ ಹೊರಟೋಗ್ತಾರೆ. ಕೆಲವರು ಮದುವೆ ಮುಂಜೆ ಆಯಿತು, ಇನ್ನೊಂದಾಯಿತು, ಊರು ಚೇಂಜ್ ಆಯಿತು, ವರ್ಗಾವಣೆ ಆಯಿತು, ಫಾರಿನ್ಗೆ ಹೋದ್ರು, ಬರೋದೇ ಇಲ್ಲ. ಸೊ ವಿ ಲೂಸ್ ಕಾಂಟ್ಯಾಕ್ಟ್. ಬಟ್ ಎಲ್ಲೋ ಅವರು ಮತ್ತೆ ನಮಗೆ ಸಿಗ್ತಾರೆ. ಆವಾಗ ಅವ್ರು ಏನೇನೋ ನೆನಪಿಸ್ಕೋತಾರೆ. ಹೀಗೆ ಎಲ್ಲೋ ಇರುತ್ತೆ ಅದು, ಆ ಸಂಸ್ಕೃತಿ ಅವ್ರು ಕಲ್ತಿದ್ದು ಎಲ್ಲೂ ಹೋಗಲ್ಲ. ಆದರೆ ಆಕಾಶವಾಣಿಯ ಜೊತೆ ನಾವುಗಳು ಹೇಗೆ 30-35 ವರ್ಷದ ಒಂದು ದೀರ್ಘಕಾಲದ ಒಂದು ಒಡನಾಟ ಇದೆ, ಹಾಗೆ ಈಗ ಯಾರಿಗೂ ಬಹುಶಃ ರಾಜ್ಕುಮಾರ್ ಅವರು ಹೇಗೆ ಚಿತ್ರರಂಗ ಬೆಳೀತಾ ಇದ್ದಾಗ ಪೂರ್ತಿ ಅವರಿದ್ರು, ಇವತ್ತಿನ ದಿನ ಅಷ್ಟು ಕಾಲ ಯಾರು ಇರೋಕ್ಕಾಗತ್ತೆ ಅಲ್ವಾ? ಹಾಗೆ ಆ ಹಂತ ಹೋಗಿ ಈಗೆಲ್ಲ 10 ವರ್ಷ 5 ವರ್ಷ ಟರ್ಮ್ಸು, ಗ್ರೂಪ್ಸು, ವರ್ಗಗಳು ಈ ಥರ ಒಂದು ಬದಲಾಗ್ತಾ ಇದೆ. ಗೊತ್ತಿಲ್ಲ ಯಾವುದು ಒಳ್ಳೆಯದು, ದೀರ್ಘಕಾಲೀನ ಬೇಕಾ, ಅಲ್ಪಕಾಲ ಬೇಕಾ, ಅಥವಾ 1 ಡೇ ಜಸ್ಟ್ ರೀಲ್ ಕಾಲ ಈಗ ಅಲ್ವಾ? 30 ಸೆಕೆಂಡ್ ಕಾಲ ಈಗ. ಅಷ್ಟರಲ್ಲೆಲ್ಲ ಹೇಳಬೇಕು. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆಲೆ. ಆಕಾಶವಾಣಿಯ ವೃತ್ತಿಯ ಜೊತೆಗೆ ಕನ್ನಡದ ಅನೇಕ ರಂಗದ ನಾಯಕರುಗಳು, ಹಿರಿಯರು, ಗಣ್ಯರ ಒಡನಾಟ ಸಿಕ್ಕಿರುತ್ತೆ ನಿಮಗೆ. ಹೌದು. ಹಾಗೆ ಹಾಸನ ಕೇಂದ್ರದಲ್ಲಿ ಕರೀಂ ಖಾನ್ ಅವರದ್ದು ಸಂದರ್ಶನ ನಾವು ಮಾಡಿದ್ವಿ. ಅವರು ಸಕಲೇಶ್ಪುರಕ್ಕೆ ಬಂದಿದ್ರು ಒಮ್ಮೆ. ಆಗ ನಾವೇ ಎಲ್ಲ ತಗೊಂಡು ನಮ್ಮ ಟೀಮ್, ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ ಇದ್ರು ರಘು ಅಂತ, ನಾನು ರಘು ನಾವೆಲ್ಲ ಹೋಗಿ ಒಂದೊಂದು ಟೀಮ್ ಅದು ಮಾಡ್ಕೊಂಡು ಬಂದ್ವಿ. ತುಂಬ ಅವರನ್ನು ನೋಡೋದೇ ಆವಾಗ ಒಂದು ಭಾಗ್ಯ ಅದು. ಅವರು ಆಮೇಲೆ ಇನ್ನೊಂದು ಏನಂದರೆ, ಒಬ್ಬೊಬ್ಬರ ಸಂದರ್ಶನ ನಾವು ಮಾಡುವಾಗ ಅವ್ರ ಹಿನ್ನೆಲೆ ನಾವು ತಿಳ್ಕೊಬೇಕು, ಅವ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಆವಾಗ ನಮ್ಗೆ ಎಷ್ಟು ವಿಷಯ ಗೊತ್ತಾಗ್ತಾ ಇರುತ್ತಲ್ಲ. ಹಾಗೆ ನಮ್ಮನ್ನು ಬೆಳೆಸಿದೆ, ಅನೇಕರನ್ನು ಆಕಾಶವಾಣಿ ಬೆಳೆಸಿದೆ ಆ ಥರ ಅಂತ ಅನಿಸುತ್ತೆ. ಹಾಗೆ ನಾವು ತುಂಬ ಹಿರಿಯರನ್ನು ನೋಡಲಿಲ್ಲ. ನನಗೆ ನೆನಪಿರೋದು ಕರೀಂ ಖಾನ್ ಅವ್ರದ್ದು. ಆನಂತರ PB ಶ್ರೀನಿವಾಸ್ ಅವರು ಒಮ್ಮೆ ಬಂದಿದ್ದು. ಅವರದ್ದು ಹಿರಿಯರು ಅಂತ ಬೆರಗುಗಣ್ಣಿನಿಂದ ನಾವು ಆರಾಧಿಸಿದ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಲ್ಲ, ಆ ಥರ ನನಗೆ ಅವರಿಬ್ಬರ ಸಂದರ್ಶನಗಳು ನನಗೆ ನೆನಪಿದೆ ನೋಡಿದ್ದು. ಅದು ಬಿಟ್ಟರೆ ನಂತರ ನಾವು ಸೇರ್ಕೊಂಡ್ಮೇಲೆ, ಅಂದರೆ 90ರಿಂದ ಈಚೆ 92, 90ರ ನಂತರ, ಅಂದರೆ ನಾನೇ ಸಂದರ್ಶನಗಳನ್ನು ಮಾಡಿರುವಂಥದ್ದು ಅಂತ ನೋಡಿದಾಗ ಸುಧಾರಾಣಿ ಅವರು ಇರ್ಬೋದು, ಈಗಿನ ಎಲ್ಲ ಜನ್ರೇಷನ್, ಆಮೇಲೆ S ನಾರಾಯಣ್ ಅವರು, ಸುಧಾರಾಣಿ ಅವರು, ದ್ವಾರಕೀಶ್ ಅವ್ರದ್ದು ನಾನು ಮಾಡಿದೆ ಇಂಟರ್ವ್ಯೂ. ಸುಮಾರು ಆ ಥರ ಬಾನಯಾನ ಅಂತ ಒಂದು ಸೀರೀಸ್ ಮಾಡಿದೆ ನಾನು. ಅದರಲ್ಲಿ ಸುಮಾರು 100 ಕಾರ್ಯಕ್ರಮಗಳು, 100ಕ್ಕೂ ಹೆಚ್ಚು ಕಲಾವಿದರು, ತಂತ್ರಜ್ಞರು, ಎಲ್ಲ ಕಲಾವಿದರ ಒಡನಾಟ. ತುಂಬ ಖುಷಿ ಕೊಟ್ಟಂಥ ಕಾರ್ಯಕ್ರಮ, ತುಂಬ ಮೆಚ್ಚುಗೆ ಬಂದಿದೆ. ಹಾಗೆ ಇನ್ನೊಂದು ಸುದ್ದಿ ಸ್ವಾರಸ್ಯ ಅಂತ ನಾನೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಸುಮಾರು 8 ವರ್ಷ ನಾನು ಅದನ್ನು ಮಾಡಿದೆ. ಪ್ರತಿ ಶನಿವಾರ ಪ್ರಸಾರ ಆಯ್ತದು. ಅದು ನನ್ನನ್ನು ಈಗಲೂ ಸುಮಾರು ಜನ ಸುದ್ದಿ ಸ್ವಾರಸ್ಯ ಅಂತಾನೆ, ಅಂದರೆ ಈಗ ನೀವು ರಸ ನಿಮಿಷಗಳು, ರಸ ಸುದ್ದಿ ಬರುತ್ತಲ್ಲ, ಅಂದರೆ ಏನೋ ಒಂದು ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಏನೋ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಥಿಂಗ್ಸ್, ಅದನ್ನು ತಗೊಂಡು ನಮ್ಮ ಭಾಷೆಗೆ ತಂದು ನೋಡಿದ್ರೆ ಇಲ್ಲಿ ಏನಾಗಿದೆ ಅಂತ ಅದನ್ನು ಕೊಡೋದು ಸುದ್ದಿ ಸ್ವಾರಸ್ಯ. ಅದು ತುಂಬ
ಅದು ಆ್ಯಕ್ಚುಲಿ ರಸವಾರ್ತೆ ಅಂತ ಸುದ್ದಿ ವಿಭಾಗದವ್ರು ಮಾಡ್ತಾಯಿದ್ರು. ಅದನ್ನು ಮತ್ತೆ ಪ್ರೋಗ್ರಾಮ್ ವಿಭಾಗದಲ್ಲೂ ಅದನ್ನು ಮಾಡೋಣ ಅಂಥೇಳಿ ಮಾಡಿದಾಗ ಅದನ್ನು ನಾನು ಮಾಡ್ತಿದ್ದೆ. ಅದು ಬಹುಶಃ ತುಂಬ ದೀರ್ಘಕಾಲ ನಾನು ಮಾಡಿರೋ ಪ್ರೋಗ್ರಾಮು ಸುದ್ದಿ ಸ್ವಾರಸ್ಯ ಅಂತ ಅನಿಸುತ್ತೆ. ಆಮೇಲೆ ತರಂಗಿಣಿ ಅಂತ ಹಾಸನದಲ್ಲಿ ನಾನು ಆರಂಭ ಆದಾಗ ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದು. ಕಿವಿ ಮಾತು ಅಂತ ಒಂದು ಕಾರ್ಯಕ್ರಮ ನಾನೇ ಮಾಡ್ತಾ ಇದ್ದಿದ್ದು. ಅದು ತಿಂಗಳಿಗೆ ಒಂದು ಕಾರ್ಯಕ್ರಮ. ಸ್ವಾತಂತ್ರ್ಯ ಸಂಗ್ರಾಮದ ಸುವರ್ಣ ಚರಿತ್ರೆ ಅಂತ ಒಂದು ಪ್ರೋಗ್ರಾಮು. ಸ್ವತಂತ್ರ ಸಂಗ್ರಾಮದ್ದು ಯೂಟ್ಯೂಬಲ್ಲಿದೆ. ಹೌದು, ಅದು ಇದೆ, ಕರೆಕ್ಟ್ ಇದೆ. ಸೊ ಹಾಗೆ ಕೆಲವೆಲ್ಲ ಕಾರ್ಯಕ್ರಮಗಳು ತುಂಬ ಆ ಒಡನಾಟ ಅನ್ನೋದು ಏನು ಗೊತ್ತಾ, ನನಗೆ ವೈಯಕ್ತಿಕವಾಗಿ ನನಗನ್ಸೋದು, ನಾವು ಇವತ್ತಿರೋ ಕಲಾವಿದರನ್ನ ಕರೆದು ಎದುರುಗಡೆ ಕೂತು ನಾವು ಅವರೊಟ್ಟಿಗೆ ಮಾತಾಡೋದು ಒಂದು ಭಾಗ. ಇಡೀ ನಮ್ಮ ಪ್ರಸಾರದಲ್ಲಿ ನಾವು ಈಗ ಕಾರಂತರ ಕಾರ್ಯಕ್ರಮ ಹಾಕಿದ್ರೆ ಕಾರಂತರು ನನ್ನ ಜೊತೆ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ನಾನು ಕೂತು ಕೇಳ್ತೀನಿ, ಯಾರಿಗೂ ಇಲ್ಲ ಆ ಸೌಭಾಗ್ಯ ನನಗನ್ಸೋದು. ಈವನ್ ದ ಪರ್ಸನ್ ಹೂ ಹ್ಯಾಸ್ ಪ್ರೊಡ್ಯೂಸ್ಡ್ ದಟ್ ಪ್ರೋಗ್ರಾಮ್, ಹಿ ವಿಲ್ ಪ್ರೊಡ್ಯೂಸ್ ಆ್ಯಂಡ್ ಅವರು ನಿರ್ಮಾಣ ಮಾಡ್ತಾರೆ, ಅವರು ಕಾರ್ಯಕ್ರಮ ಟೇಪ್ ಕೊಡ್ತಾರೆ, ಅವ್ರು ಹೋಗಿರ್ತಾರೆ. ಆದರೆ ಒಬ್ಬ ಶ್ರೋತೃ ಅವನಿಗೆ ಅದು ಎಷ್ಟು ಕೇಳಿರ್ತಾನೆ ಅನ್ನೋದು. ಆದರೆ ಒಂದು ಉದ್ಘೋಷಕಿಯಾಗಿ ಒಂದೊಂದು ಕಾರ್ಯಕ್ರಮವನ್ನು ನಾವು ಅದನ್ನು ಹಾಕಿದಾಗ, ಪ್ರಸಾರ ಮಾಡಿದಾಗ, ಆ ಇಡೀ ಅವಧಿಯಲ್ಲಿ ನಾವು ಅದ್ರ ಜೊತೆಗಿರ್ತೀವಲ್ಲ. 15 ನಿಮಿಷ ಅಂದರೆ ಸಿಗ್ನೇಚರ್ ಟ್ಯೂನಿಂದ ಹಿಡಿದು ಒಂದೇ ಮಾತರಂ ಅನ್ನೋದರಿಂದ ಹಿಡಿದು ಆ ಪ್ರತಿಯೊಂದು ಡ್ಯೂರೇಷನ್, ಗಡಿಯಾರದ ಜೊತೆ ಸಾಗುವ ಒಂದು ಇದೆಯಲ್ಲ ಪಯಣ, ಅದು ವಂಡರ್ಫುಲ್. ಅದು ತುಂಬ ಅದೊಂದು ವಿಸ್ಮಯ ಅಥವಾ ಅದು ನನ್ನ ಸೌಭಾಗ್ಯ, ಏನು ಬೇಕಾದರೂ ತುಂಬ ಸಂತೋಷ ಪಡ್ತೀನಿ. ನಾನು ಸ್ಟುಡಿಯೋ ಬಿಟ್ಟು ಎದ್ದೇ ಬರಲ್ಲ. ಅದು ನಂಗೆ ಎಲ್ಲರೂ ಹೇಳ್ತಾರೆ, ತಿಂಡಿ ತಿನ್ನೋಕೆ ಆಚೆ ಬರಲ್ಲ ನೀವು, ಕಾಫಿ ಕುಡಿಯೋಕ್ಕೆ ಬರಲ್ಲ, ಕರೆದ್ರೂ ನಾನು ಆಚೆ ಹೋಗಲ್ಲ. 2 ಹಾಡು ಹಾಕಿ ಹೋಗೊಂದು ಕಾಫಿ ಕುಡ್ಕೊಂಡು ಬರ್ತಾರೆ ಕೆಲವರು. ತಿಂಡಿ ತಿನ್ನಬೇಕಂದ್ರೆ ಒಂದು 15 ನಿಮಿಷಕ್ಕೆ ಏನಾದರೂ ಪ್ರೋಗ್ರಾಮ್ ಇರುತ್ತಲ್ಲ, ಯಾಕಂದರೆ ನಮ್ಗೆ ಇನ್ನೆಲ್ಲೂ ಟೈಮೇ ಇಲ್ಲ. 15 ನಿಮಿಷ ಯಾವುದೋ ಒಂದು ಕಾರ್ಯಕ್ರಮ ಹಾಕಿದ್ರೆ ಹೋಗಿ ತಿಂಡಿ ತಿನ್ಕೊಂಡು ಬರ್ತೀವಿ. ಈ ಥರ ನಾನು ಪ್ರಸಾರದ ಅವಧಿಯಲ್ಲಿ ನಾನು ಆಚೆ ಹೋಗಲ್ಲ. ಅದು ಕೆಲವರು ಅವ್ರು ಆಚೆ ಬರಲ್ಲ ಅಂತ ಏನೇನೋ ಅಂದ್ಕೊಳ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಆ ತಾದಾತ್ಮ್ಯ ಬೇಕು. ನನಗೆ ಒಂದೊಂದು ನಿಮಿಷನೂ ನನ್ನ ಪ್ರಸಾರದಲ್ಲಿ ಐ ಶುಡ್ ಲಿಸನ್. ಅದು ಕೆಟ್ಟದಾಗಿರುತ್ತೆ ಕೆಲವು ಕಾರ್ಯಕ್ರಮ ಚೆನ್ನಾಗಿರ್ಬೋದು, ಕೆಲವುದಲ್ಲಿ ಕಲಿಬೋದು, ಕೆಲವು ಬೋರ್ ಹೊಡಿಬೋದು, ಏನೇ ಆಗಿರ್ಬೋದು. ಆದರೆ ನನಗೇನನ್ಸುತ್ತೆ ಅಂದರೆ ನನ್ನ ಪ್ರಸಾರ ಏನಿದೆ, ನನಗೆ ಎವ್ರಿ ಸೆಕೆಂಡ್ ನಾನು ಅದರ ಜೊತೆಗೆ ಇರಬೇಕು. ಬಿಕಾಸ್ ಐ ಲವ್ ದಟ್. ಅದೊಂಥರ ನನ್ನ ಮಗು, ನನ್ನ ಗಂಡ ಇದ್ದಂಗೆ ಅದು. ಯು ಶುಡ್ ರೊಮ್ಯಾನ್ಸ್ ವಿತ್ ಯುವರ್ ಮೈಕ್ ಅಂತ ಒಬ್ಬರು ಹಿರಿಯರು ಒಂದು ಪುಸ್ತಕನೇ ಬರೆದಿದ್ದಾರೆ. ಮೈಕ್ ಅಂದರೆ ಅದೊಂದು ರೊಮ್ಯಾನ್ಸ್ ಮಾಡಬೇಕು ಮೈಕ್ ಜೊತೆಗೆ ಅಂತ. ಹಾಗೆ ಎಸ್, ಐ ರೊಮ್ಯಾನ್ಸ್. 6 ಗಂಟೆ ನನ್ನ ಕೆಲಸ ಇದ್ದರೆ 6 ಗಂಟೆ ಒಂದು ಸತಿ ನನ್ನ ಪೇಪರು, ನನ್ನ ಸಲಕರಣೆಗಳನ್ನು ತೊಗೊಂಡು ನಾನು ಸ್ಟುಡಿಯೋ ಒಳಗಡೆ ಹೋದರೆ, ತೀರಾ ಅನಿವಾರ್ಯ ಅಂದರೆ ಆಚೆ ಬರ್ತೀನಿ. ಅದರ್ವೈಸ್ ಹೊರಗಡೆನೇ ಬರಲ್ಲ. ಅಷ್ಟು ಪ್ರೀತಿಯಿಂದ ಕೂತ್ಕೋತೀನಿ. ನನಗದೊಂದು ಧ್ಯಾನ. ಅದೊಂಥರ ಕೆಲವು ಹಾಡುಗಳು ನನಗೆ ಇಷ್ಟ ಇಲ್ಲ. ಅದು ನನಗೆ ಬೇಕಾಗಿದ್ದು ನಾನು ಹಾಕ್ತೀನಾ, ನನ್ನ ಚಿತ್ರಗೀತೆ ನಾನು ಹಾಕ್ತೀನಾ, ನನ್ನ ಇಷ್ಟದ ಹಾಡು ನಾನು ಹಾಕ್ತೀನಾ? ಹಾಗೇನಿಲ್ಲ. ಶ್ರೋತೃಗ್ತಾನೆ ನಾವು ಹಾಕೋದು. ಈಗ ಉದ್ಘೋಷಕರಿಗೆ ಯಾವ್ದೋ ಹಾಡು ಇಷ್ಟ, ಅದನ್ನ ಹಾಕೋದಿಲ್ಲ ಅಲ್ಲ, ಅದನ್ನ ಹಾಕೊಳ್ಬಹುದು. ಬಟ್ ದಿನ ನಾನು ಅದೇ ಹಾಡು ಹಾಕಿದ್ರೆ, ನನಗೊಂದು 10 ಹಾಡು ಇಷ್ಟ, ನಾನು ದಿನ ನನ್ನ ಪ್ರಸಾರದಲ್ಲಿ ಅದೇ ಹಾಡು ಹಾಕಕ್ಕಾಗಲ್ವಲ್ಲ. ಸೊ ನಾವು ನಿಯಮ ಇರುತ್ತೆ. ಈಗ ಹೊಸ ಹಾಡು ಅಂದ್ರೆ ಹೊಸ ಹಾಡು ಆಯ್ಕೆ ಮಾಡಬೇಕು, ಹಳೆ ಹಾಡು ಅಂದ್ರೆ ಹಳೆ ಹಾಡು ಆಯ್ಕೆ ಮಾಡಬೇಕು. ಮತ್ತೆ ನನ್ನ ಪ್ರಸಾರದಲ್ಲಿ ಒಟ್ಟಾರೆಯಾಗಿ ನಾನು ಏನು ಕೊಡ್ತಾ ಇದ್ದೀನಿ ನನ್ನ ಶ್ರೋತೃಗೆ. ಅನೇಕರು ಅದನ್ನು ಮಾಡ್ತಾರೋ ಇಲ್ವೋ, ಇವತ್ತಿನ ಒಂದು ಬದಲಾದ ಕಾರ್ಯವಿಧಾನಗಳಲ್ಲಿ ಕನ್ಸೋಲಲ್ಲಿ ಕೂತ್ಕೊಳ್ಳೋರು ಅಂತ ನಾವು ಕರಿತೀವಿ. ಅನೌನ್ಸರ್ಸ್ ಯಾರಿದ್ದಾರೆ, RJs ಅಂತಲೂ ಕರಿತೀವಿ ನಾವು. ಇವತ್ತಿನ ಹೊಸ ಟರ್ಮಿನಾಲಜಿ, ನಮಗೆಲ್ಲ ಅನೌನ್ಸರ್ಸ್, ನಿರೂಪಕರು, ಉದ್ಘೋಷಕರು ಅಂತ ನಾವು ಆಯ್ಕೆಯಾಗಿರೋದು ನನ್ನ ಒಂದು ಉದ್ಯೋಗದ ಕೊಡ್ತಾರಲ್ಲ ಏನದು ಉದ್ಯೋಗದ ಆರ್ಡರ್, ಅದರಲ್ಲಿ ಇರೋದು ಹಾಗೆ. ಆದರೆ ಇವತ್ತಿನ ಬದಲಾದ ಜಗತ್ತಲ್ಲಿ RJ ಅಂತ ಹೇಳ್ತಾರೆ. ಜಾಕಿ ಅನ್ನೋ ಕಾನ್ಸೆಪ್ಟ್ ಅದೇನು ಅಷ್ಟೊಂದು ನನಗೆ ಹಿತ ಅಂತ ಅನ್ಸಲ್ಲ ಕಿವಿಗೆ ಆ ಪದ. ಬಟ್ ಹೇಳ್ಕೋಬೇಕು, ಇಲ್ಲಾಂದರೆ ಅರ್ಥ ಆಗಲ್ಲ ಜನಕ್ಕೆ ಅಂತ. ಹೌದಪ್ಪ, ನಾನು ರೇಡಿಯೋ ಜಾಕಿ ಅಂತ ಹೇಳ್ತೀನಿ. ಆದರೆ ರೇಡಿಯೋ ಜಾಕಿ ಅನ್ನೋಕ್ಕಿಂತ ನಿರೂಪಣೆ ಅಥವಾ ಉದ್ಘೋಷಕರು ಅಂತ ಹೇಳ್ಕೊಳ್ಳೋದ್ರಲ್ಲಿರೋ ಒಂದು ಗಾಂಭೀರ್ಯ ಇದೆಯಲ್ಲ, ಅದು ಇಲ್ಲವೇನೋ ಅಂತ ಅನಿಸುತ್ತೆ ನನಗೆ. ಅಥವಾ ಅಗೇನ್ ಅದು ಜನರೇಷನ್ ಗ್ಯಾಪ್ ಅಂತಲೂ ಕರಿಬೋದು. ಆದರೆ ಕನ್ಸೋಲಲ್ಲಿ ಕೂತಾಗ ನನ್ನ ವಯಸ್ಸು ಯಾರಿಗೂ ಗೊತ್ತಾಗಬಾರ್ದು. ನಾನು ಯಾವ ಚಾನಲ್ಗೆ ಮಾತಾಡ್ತಿದ್ದೀನೋ ಆ ಚಾನಲ್ಗೆ ತಕ್ಕ ಹಾಗೇನೆ ನಾನು ಪ್ರೆಸೆಂಟ್ ಮಾಡಬೇಕು.
ಅದು ನಾನು ಅಂದ್ಕೊಂಡಿರೋದು. ಅಂದರೆ ನನ್ನನ್ನು ಕೂತಾಗ ನಾನೇನು ಕೊಡ್ತಾ ಇದ್ದೀನಿ, ಯಾವುದೋ ಒಂದು ಹೊಸ ಬೀಟ್ ಸಾಂಗ್ ನಾನು ಯಶ್ದು KGF ಹಾಕಿದೆ ಅಂದರೆ ಅದ್ರ ಜೊತೆಗೆ ನಾನು ಇರಬೇಕು. ವೆದರ್ KGF ಹಾಡು ನನಗೆ ಇಷ್ಟ ಆಯಿತು ಇಲ್ಲ ಅನ್ನೋದು ಸೆಕೆಂಡರಿ, ಬಟ್ ನನಗೆ ಆ ಮೊಮೆಂಟಲ್ಲಿ ಅದು ಇಷ್ಟ ಅಂತಾನೆ ನಾನು ಇರಬೇಕು. ಸೊ ನಾವು KGF ಹಾಡು ಹಾಕ್ಬಿಟ್ಟು ನಾವು ಚಂದನದ ಗೊಂಬೆ ಫೀಲ್ ಇರಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಅದು ನೀವು ಏನೋ ಹೇಳ್ಬೋದು ಯಾರೋ ಅವರು, ಅಯ್ಯೋ ಸಾಹಿತ್ಯ ಹಾಳಾಗೋಯ್ತು, ಹಿಂಗೆ ಬಂದ್ಬಿಡ್ತು, ಇವಾಗಿನ ಹಾಡುಗಳಲ್ಲಿ ಕನ್ನಡ ಎಲ್ಲಿದೆ, ಈ ಹಾಡು ಚೆನ್ನಾಗಿಲ್ಲ, ಇದು ಈ ಥರ ಇದೆ, ಅದು ಚೆನ್ನಾಗಿಲ್ಲ ಅನ್ನೋ ಹಾಡೇ ಇಲ್ಲ ನನ್ನ ಪ್ರಕಾರ. ನಾನು ಸ್ಟುಡಿಯೋಲಿ ಕೂತಾಗ ನನಗೆ ಎಲ್ಲ ಹಾಡು ನನಗೆ ಚಂದನೆ, ಐ ಎಂಜಾಯ್, ತುಂಬ ಖುಷಿಯಾಗಿ ಹಾಡುಗಳನ್ನು ಹಾಕ್ತೀನಿ, ಆ ಮೊಮೆಂಟಲ್ಲಿ ತರಲೆ ಮಾಡ್ತೀನಿ. ನನ್ನ ನೋಡಿದ್ರೆ ಬಹುಶಃ ಇಷ್ಟೊಂದು ತರಲೆ ಮಾಡ್ತಾರೆ ಅಂತ ಯಾರಿಗೂ ಅನಿಸಲ್ಲ. ತರಲೆ ಮಾಡ್ತೀನಿ, ಅಲ್ಲಿಗೆ ತಕ್ಕಂಗೆ ಆಯಾಯ ಸೆಂಟೆನ್ಸ್ಗಳನ್ನು ಜೋಡಿಸ್ಕೊಂಡು ಮಾತಾಡೋದು, ಇದೆಲ್ಲ ಬಹುಶಃ ಅದು ಬರುತ್ತೆ ಅಲ್ಲಿ ಕೂತಾಗ. ಅದೇ ನಾನು ಯಾಕೆ ಸ್ಟುಡಿಯೋ ಬಿಟ್ಟು ಎದ್ದೋಗಲ್ಲ ಅಂದರೆ, ಅಲ್ಲಿ ಕೂತಾಗ ನಂಗೆ ಏನೋ ಒಂದು ಸಾಲು ಹೊಳೆಯುತ್ತೆ. ಅಲ್ಲಿ ಕೂತಾಗ ಆ ಹಾಡು ಕೇಳಿದಾಗ, ಯಾವುದೋ ಒಂದು ಯೋಗರಾಜ ಭಟ್ರ ಹಾಡು ಹಾಕಿದಾಗ ಅದ್ರ ಕಂಟಿನ್ಯೂಯೇಷನ್ ನನ್ನ ತಲೆಗೆ ಬರುತ್ತೆ ಅಲ್ವಾ? ಅಲ್ಲಿ ಕೂತ್ ಕೇಳಿದೆ, ನಾನು ಕಾಫಿ ಕುಡಿಯೋಕೋ ಟೀ ಕುಡಿಯೋಕೋ ಆಚೆ ಹೋದರೆ ಐ ಲೂಸ್ ದಟ್. 5 ನಿಮಿಷ ನಾನು ಕಳ್ಕೊಂಡೆ. ಒಣ ಮಾತಾಗುತ್ತೆ. ನಿಮಗೆ ಗೊತ್ತಾ ಇವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ, ಆನೆಯನ್ನು ನಾವು ಕನ್ನಡಿಯಲ್ಲಿ ತೋರಿಸಿದ ಹಾಗೆ, ಇವೆಲ್ಲ ಕೆಲವೊಂದು ಕ್ಲೀಶೆಗಳಿದೆ. ಹಂಗಾಗೋಗುತ್ತದು. ಹಂಗಾಗಬಾರ್ದು ಅಂದರೆ ನಾವು ಅಲ್ಲಿ ಕೂತು ನಾನು ಅದನ್ನು ತಗೊಂಡ್ರೇನೆ ನಾನು ಇಡೀ ಆ ಒಂದು ಕಾರ್ಯಕ್ರಮ ಹೊಸತನ ತಂದ್ಬಿಡುತ್ತೆ ನೋಡಿ. ಯಾವುದೋ ಆ ಕ್ಷಣದಲ್ಲಿ ಹೊಳೆಯುವ ಒಂದು ಖಂಡಿತ. ಯಾವುದೋ ನೀವು ಹಕ್ಕಿಯು ಹಾರುತ್ತಿದೆ ಅಂತ ಹಾಡು ಹಾಕಿದಾಗ, ಹೌದು ನಮಗೂ ಇಲ್ಲಿ ಟೈಮ್ ಆಗ್ತಾ ಇದೆ, ವಾರ್ತಾ ಪ್ರಸಾರಕ್ಕೆ ಹೋಗಬೇಕು, ಇಲ್ಲಿ 10 ನಿಮಿಷ ಹಾಡು ಹಕ್ಕಿ ಹಾರ್ತಾ ಇದೆ, ಆದರೆ ಹಕ್ಕಿನ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಕ್ಷಮಿಸಿ ಅಂತ ಹೇಳಿ ನಾವು ವಾರ್ತೆಗೆ ಹೋಗಬೇಕು. ಆ ಹೋಗುವಾಗ ಕನೆಕ್ಟ್ ಮಾಡ್ತೀವಲ್ಲ ನಾವು ಇದನ್ನ, ಆ ಕನೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಬ್ಬ ಶ್ರೋತೃಗೆ ಬೇಸರ ಆಗದ ಹಾಗೆ ಕಣ್ಣು ರೆಪ್ಪೆ ಒಂದನೊಂದು ಮರೆಬುದೇ ಅವು ಎಂದಾದರೂ. ಆಮೇಲೆ ಈಗಿನ ಆಯ್ಕೆ ಕೂಡ ಅಷ್ಟೇ. ಆಯ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆಯ್ಕೆನಲ್ಲಿ ನಮ್ಮ ಅನೇಕ ಶ್ರೋತೃಗಳು ನನ್ನ ಆಯ್ಕೆಗೋಸ್ಕರ ಕೇಳ್ತಾರೆ, ನೀವಿದ್ರೆ ನಾವೆಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ. ಕ್ರೀಡಾಲೋಕ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.